ಕೃಷಿ ಮೂಲಂ ಜಗತ್ ಸರ್ವಂ ಅಣ್ಣಾದ್ ಭವಂತಿ ಭೂತಾನಿ ಅಣ್ಣಂ ಪರಂ ಔಷಧಂ ಕೃಷಿರೇವ ಪರಂ ದೈವಂ. ಅಂದರೆ ಕೃಷಿ ನಮ್ಮ ಆಧಾರ ಸ್ತಂಭ, ಅನ್ನದಿಂದಲೇ ಜಗತ್ತಿನ ಜೀವಿಗಳು ಜೀವಿಸುತ್ತವೆ, ಕೃಷಿಯೇ ಪರಮ ದೈವ ಎಂದು ಹೇಳುತ್ತಾ ಊರಿನ ಆರಾಧ್ಯ ದೈವರಾದ ಮಾರುತೇಶ್ವರನಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯರಿಗೂ ಹಾಗೂ ಊರಿನ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ಎಲ್ಲ ರೈತ ಬಾಂಧವರಿಗೂ ಹಾಗೂ ಚಿರಬಿ ಗ್ರಾಮದ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಮ್ಮ ಸಂಸ್ಥೆಯ ಬಗ್ಗೆ ಕಿರು ಮಾಹಿತಿಯನ್ನು ನೀಡಲು ನಂದೀಶ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ನೆರೆದಿರುವಂತ ಎಲ್ಲ ಚಿರಬಿ ಗ್ರಾಮದ ಗ್ರಾಮಸ್ಥರು ಹಾಗೂ ರೈತರು ಮತ್ತು ಶಾಲಾ ವಿದ್ಯಾರ್ಥಿಗಳು ಜೊತೆಗೆ ಶಾಲಾ ಶಿಕ್ಷಕರು ಏನು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಇವ್ರಿಗೆಲ್ಲರಿಗೂ ನಾವು ಇಕ್ವಿಲಿಬ್ರಿಯಂ ಸಂಸ್ಥೆಯ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ನಾವು ಇಂದು ಇಲ್ಲಿ ಚಿರಬಿ ಗ್ರಾಮದಲ್ಲಿ ಕೊಟ್ರೇಶಣ್ಣವರ ತೋಟದಲ್ಲಿ ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಮಣ್ಣಿನ ಸುಧಾರಣೆ ಹಾಗೂ ನಮ್ಮ ಭೂ ಆಹಾರ ಅಂತಕ್ಕಂಥ ಏನು ಪುಷ್ಟೀಕರಿಸಿದ ಬಯೋಚಾರ್ ಇದೆ, ಇದ್ರ ಬಗ್ಗೆ ಮಾಹಿತಿ ನೀಡೋಕ್ಕೋಸ್ಕರ ಹಾಗೂ ಮಣ್ಣಿನ ಆರೋಗ್ಯ ನೀವು ಯಾವ ಥರ ಅದನ್ನು ಅಭಿವೃದ್ಧಿ ಪಡಿಸ್ಬೋದು, ಇಂಪ್ರೂವ್ ಮಾಡ್ಬೋದು ಅನ್ನೋದ್ರ ಮಾಹಿತಿ ಕೊಡೋಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಕೋರ್ತೀನಿ. ಜೊತೆಗೆ ನಾವು ಈ ಬಯೋಚಾರನ್ನು ನೀವು ಯಾವ ರೀತಿ ಬಳಸಬೇಕು, ಯಾಕೆ ಬಳಸಬೇಕು, ಜೊತೆಗೆ ಅದರಿಂದ ನೀವು ಪಡಿತಕ್ಕಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಮಣ್ಣು ವಿಜ್ಞಾನಿ ಆಗಿರ್ತಕ್ಕಂಥ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಮಹೇಂದ್ರ ಅವರು ಅದ್ರ ಬಗ್ಗೆ ನಿಮಗೆ ಅತಿ ಶೀಘ್ರದಲ್ಲಿ ಮಾಹಿತಿ ಕೊಡ್ತಾರೆ. ಜೊತೆಗೆ ಕೆಲವೊಂದು 2 ಮಾಡೆಲ್ಗಳನ್ನ ಇಟ್ಟಿದ್ದೀವಿ, ಮಾದರಿಗಳನ್ನ, ಅದ್ರ ಬಗ್ಗೆನೂ ಅವ್ರು ನಿಮಗೆ ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಬರಮಾಡ್ಕೊಳ್ತಾ ಇದ್ದೀನಿ ಇದ್ರ ಬಗ್ಗೆ ಮಾಹಿತಿ ಕೊಡೋದು. ರೈತ ಬಂಧುಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಮಹೇಂದ್ರ ಬಳ್ಗುಂಪೆ ಅಂತ ಹೇಳ್ಬಿಟ್ಟು ರಿಸರ್ಚ್ ಅಸೋಸಿಯೇಟಾಗಿ ಬಯೋಚಾರ್ ಇಕ್ವಿಲಿಬ್ರಿಯಂ ಕಂಪ್ನಿಲಿ ನಾನು ಕೆಲಸ ಮಾಡ್ತಿದ್ದೀನಿ. ನಾನಿವತ್ತು ಇಲ್ಲಿ ನೆರೆದಿರೋ ಉದ್ದೇಶ ಏನು ಅಂದರೆ, ನಿಮಗೆ ಪುಷ್ಟೀಕರಿಸಿದ ಬಯೋಚಾರ್ ಏನಿದೆ, ಭೂ ಆಹಾರ ಏನಿದೆ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಸಲುವಾಗಿ ನಾವು ಇವತ್ತು ಈಗ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿರೋದು. ಫಸ್ಟ್ ನಾವು ಏನಕ್ಕೆ ಇದನ್ನ ನಾವು ಬಳಸಬೇಕು ಅಂತ ಹೇಳಬೇಕು ಅಂತ ಅಂದರೆ, ನಾವು ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಮಣ್ಣಿನ ಸ್ಥಿತಿ ಹೇಗಿದೆ, ಮತ್ತು ನೀರಿನ ಸ್ಥಿತಿ ಹೇಗಿದೆ ಅಂತ. ನೀವು ಹೇಳಿದ್ರಿ, ಒಂದು 20 ವರ್ಷ ಹಿಂದೆ ಹೋದಾಗ ಒಂದು 15-20 ಫೀಟ್ಗೆ ನೀರು ಸಿಕ್ತಿತ್ತು, ಒಂದು 30 ಅಡಿಗೆ ನೀರು ಸಿಗ್ತಾ ಇತ್ತು. ಬಟ್ ಈಗ ಅದು 300 ಅಡಿವರೆಗೂ ಹೋಗಿದೆ ನೀರು ಅಂತ. ಇದ್ರ ಏನ್ ತೋರಿಸ್ಕೊಡುತ್ತೆ ಅಂದ್ರೆ, ಅಂತರ್ಜಲ ಮಟ್ಟ ತುಂಬಾ ಕಡಿಮೆ ಆಗ್ತಾ ಇದೆ. ಪ್ಲಸ್ ನಾವು ಇನ್ನ ಇದೇ ಒಂದು 15-20 ವರ್ಷ ಹೋದಾಗ ನೀವು ಯಾರಾದ್ರೂ ರಸಗೊಬ್ಬರ ಎಷ್ಟು ಜನ ಅಪ್ಲೈ ಮಾಡ್ತಿದ್ರಿ, ಎಷ್ಟು ಜನ ಮಣ್ಣಿಗೆ ಸೇರಿಸ್ತಿದ್ರಿ ಅಂತ ನೆನ್ಪಿದಾನೆ ಯಾರಿಗಾದ್ರು? ರಸಗೊಬ್ಬರ 20-30 ವರ್ಷ ಹಿಂದೆ ಹೋದ್ರೆ ಯಾರಾದ್ರೂ ಹಾಕ್ತಿದ್ರ ರಸಗೊಬ್ಬರಗಳನ್ನ ಭೂಮಿಗೆ? ಯಾರು ಹಾಕ್ತಿರ್ಲಿಲ್ಲ. ಎಲ್ಲ ಮನೇಲಿ ದನಗಳು ಕಟ್ತಿದ್ರಿ, ತಿಪ್ಪೆ ಗೊಬ್ಬರ ಬರ್ತಿತ್ತು, ಅದನ್ನೇ ಹಾಕ್ತಿದ್ರಿ. ಈಗ 20 ವರ್ಷದಿಂದ 15 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ, ಯೂರಿಯಾ ಹಾಕಕ್ ಸ್ಟಾರ್ಟ್ ಮಾಡಿದ್ರಿ, DAP ಹಾಕಕ್ ಸ್ಟಾರ್ಟ್ ಮಾಡಿದ್ರಿ, ಎಲ್ಲ ಸ್ಟಾರ್ಟ್ ಮಾಡಿದ್ರಿ, ಎಲ್ಲ ಫರ್ಟಿಲೈಸರ್ ಸ್ಟಾರ್ಟ್ ಮಾಡಿದ್ರಿ. ಈಗ ಒಂದು 5-6 ವರ್ಷದಿಂದ ಏನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕಕ್ ಸ್ಟಾರ್ಟ್ ಮಾಡಿದಿರಾ? ಹೌದಾ? ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕೊಡ್ತೀರಾ, ಅದನ್ನ ತರ್ತೀರಾ, ಸ್ಪ್ರೇ ಮಾಡ್ತೀರಾ ಅಥವಾ ಮಣ್ಣಿಗೆ ಅಪ್ಲೈ ಮಾಡ್ತೀರಾ. ಇದು ನಮ್ಗೆ ಏನ್ ತೋರಿಸ್ಕೊಡುತ್ತೆ ಅಂದ್ರೆ, ನಮ್ಮ ಭೂಮಿಲಿ ಒಂದೊಂದೇ ಅಂಶಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಫಸ್ಟ್ ಏನ್ ನೈಟ್ರೋಜನ್ ಕಡಿಮೆ ಐತಿ, ಏನ್ ಹಾಕಿದ್ರಿ? ಯೂರಿಯಾ ಹಾಕಕ್ ಸ್ಟಾರ್ಟ್ ಮಾಡಿದ್ರಿ. ಮತ್ತೆ ಫಾಸ್ಫರಸ್ ಕಡಿಮೆ ಐತೆ, SSP ಹಾಕಕ್ ಸ್ಟಾರ್ಟ್ ಮಾಡಿದ್ರಿ. ಆಮೇಲೆ DAP ಹಾಕಕ್ ಸ್ಟಾರ್ಟ್ ಮಾಡಿದ್ರಿ. ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಇದೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಹಾಕಕ್ ಸ್ಟಾರ್ಟ್ ಮಾಡಿದಿರಾ. ಇದು ಎಷ್ಟು ದಿವಸ ಹಿಂಗೆ ಹೋಗ್ತಾನ ನಾವು ಮಣ್ಣಿನ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದ್ರೆ, ನೀವೇನೋ ಹಾಕ್ಲಿಲ್ಲ ಅಂದ್ರೆ ಬೆಳೆ ಬೆಳೆಯೋದೇ ಇಲ್ಲ. ಆ ಪರಿಸ್ಥಿತಿಗೆ ನಮ್ಮ ಮಣ್ಣಿಗೆ ಆಲ್ರೆಡಿ ಬಂದಿದೆ. ಇದ್ರಲ್ಲಿ ನಾವು ಈಗ ಸೌಳು ಭೂಮಿ ಅಂತ ಹೇಳ್ತೀವಿ, ಜೋಳು ಭೂಮಿ ಅಂತ ಹೇಳ್ತೀವಿ. ನೀರ್ ನಿಂತ್ಕೊಂಡ್ಬಿಡುತ್ತೆ, ನೀರ್ ಹೋಗೋದೇ ಇಲ್ಲ, ಭೂಮಿ ಒಳಗೆ ಇಳಿಯೋದೇ ಇಲ್ಲ, ಅಥವಾ ಫುಲ್ ಉಪ್ಪು ಆದಂಗ ಆಗ್ಬಿಡುತ್ತೆ. ಅಂದ್ರೆ ಬೆಳೆ ಬೆಳೆಯಕ್ಕೆ ಅದು ಶಕ್ತಿನೇ ಇರಲ್ಲ ಮಣ್ಣಲ್ಲಿ ಏನಾಗಿರುತ್ತೆ ಅಂದ್ರೆ. ಮತ್ತೆ ಈಗ ರೋಗಗಳಾಗಿರ್ಬೋದು, ಈಗ ನೀವು ಎಲ್ಲಿ ಹೇಳ್ತಾ ಇದ್ರಿ, ಈಗ ಕೊಳೆ ಬರ್ತಾ ಇದೆ, ಕೊಳೆ ರೋಗ ಬರ್ತಾ ಇದೆ, ಒಂದ್ಸಲ ಬಂತು ಅಂದ್ರೆ ನಾವು ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ, ಫುಲ್ಲು ತೋಟನೇ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲ ಅದೇ ಮೇಜರ್ ಅದೇ ಅವತ್ತು ಇಷ್ಟೊತ್ತು ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಅದೊಂದು ಬಂದ್ರೆ ನಮ್ಗೇನು ಕಂಟ್ರೋಲ್ ಮಾಡಕ. ಇದೆಲ್ಲಕ್ಕೂ ಒಂದೇ ರೀಸನ್ ಏನಂದ್ರೆ, ನಮ್ಮ ಭೂಮಿ ಮಣ್ಣೇನಿದೆ ಅದು ಫಲವತ್ತಾಗಿಲ್ಲ, ಫಲವತ್ತತೆ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾವಾಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ನಿಮ್ ಬೆಳೆಗೂ ಪ್ರಾಬ್ಲಮ್ ಆಗುತ್ತೆ ಅದು, ಮತ್ತೆ ರೋಗ ರುಜಿನಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಹೆಂಗೆ ಕಾಪಾಡ್ಕೊಂತ ಹೋಗ್ಬೇಕು ಅಂತ ಅಂದ್ರೆ, ನಾವು ಸಾವಯವ ಪದ್ಧತಿಗಳಾಗಿರ್ಬೋದು, ಅಥವಾ ಫರ್ಟಿಲೈಸರ್ ಏನ್ ನೀವು ರಾಸಾಯನಿಕ ಗೊಬ್ಬರಗಳ ಬಿಟ್ಟು ಏನ್ ಸಾವಯವ ಪದಾರ್ಥಗಳು ಬರ್ತಾವೋ ಅದನ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಬೇಕು. ನಾವು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ರೆಡಿ ಮಾಡಿರೋ ಪ್ರಾಡಕ್ಟ್ ಏನೇ ಇದು ಭೂ ಸಮೃದ್ಧಿ ಅಂತ, ಭೂ ಆಹಾರ ಅಂತ ಹೇಳ್ಬಿಟ್ಟು. ಭೂ ಆಹಾರದಲ್ಲಿ ಇದೇನು ಅಂದ್ರೆ, ನಮ್ದು ಪುಷ್ಟೀಕರಿಸಿದ ಬಯೋಚಾರ್ ಅಂತ ಹೇಳಿ. ಬಯೋಚಾರ್ ಏನಿದೆ, ಇದು ಸಾವಯವ ಇಂಗಾಲ ಜಾಸ್ತಿ ಇರುವಂತ ಪ್ರಾಡಕ್ಟ್. ಒಂದು ಸಾವಯವ ಇಂಗಾಲ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ಭೂಮಿಯಲ್ಲಿ ನೀರು ಹಿಡಿದುಕೊಳ್ಳೋ ಶಕ್ತಿ ಆಗಿರ್ಬೋದು, ಮತ್ತೆ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಅಂತ ಏನಂತೀವಿ, ಈಗ ಸೂಕ್ಷ್ಮ ಜೀವಿಗಳನ್ನ ಇಷ್ಟೊತ್ತು ಹೇಳ್ತಾ ಇದ್ದೀನಿ, ಟ್ರೈಕೋಡರ್ಮ ಆಗಿರ್ಬೋದು, ಸೂಡೋಮೋನಾಸ್ ಆಗಿರ್ಬೋದು, ಇದನ್ನೆಲ್ಲ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ರೋಗ ರುಜಿನಗಳನ್ನ ಕಡಿಮೆ ಮಾಡುತ್ತೆ ಅದು ಭೂಮಿಲಿ. ಸೊ ಗಿಡಗಳಿಗಾಗಿತ್ತು ಮಣ್ಣಿಗೆ ನೀರು ಹಿಡ್ಕೊಳ್ಳೋ ಶಕ್ತಿ ಆಗಿರ್ಬೋದು, ಪ್ಲಸ್ ಪೋಷಕಾಂಶಗಳು ಹಿಡ್ಕೊಳ್ಳೋ ಶಕ್ತಿನ ಜಾಸ್ತಿ ಮಾಡುತ್ತೆ. ಇದರಿಂದ
ಗಿಡಗಳಿಗೆ ಶಕ್ತಿ ಬರುತ್ತೆ, ಅದು ರೋಗ ರುಜಿನಗಳನ್ನ ತಡೆಗಟ್ಕೊಳ್ಳೋಕೆ. ನಾವು ಇದ್ರಲ್ಲಿ ನಾವು ಕೇಳಿದಾಗ ಹೇಳಿದ್ರೆ ನೀವು ಟ್ರೈಕೋಡರ್ಮಾ ಆಗಿರೋ ಎಲ್ಲೂ ಸಿಗಲ್ಲ ಸರ್, ನಮ್ಗೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಸಿಗಲ್ಲ ಅಂತ. ನಾವು ಅದನ್ನ ಇದ್ರಲ್ಲಿ ಆಲ್ರೆಡಿ ಕಲ್ಸಿರ್ತೀವಿ. ಸೊ ಇದು ಒಂದನ್ನ ಹಾಕಿದ್ರೆ ನಿಮ್ಗೆ ಸಾವಯವ ಇಂಗಾಲ ಸಿಗುತ್ತೆ, ನಿಮ್ಗೆ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ, ಮತ್ತೆ ಅದ್ರ ಜೊತೆ ಮೈಕ್ರೋಬ್ಸ್ ಏನ್ ಬಯೋ ಫರ್ಟಿಲೈಸರ್ಸ್ ನಾವು ಎನ್ರಿಚ್ ಮಾಡಿರ್ತೀವಿ ಅದನ್ನು ಸಿಗುತ್ತೆ. ಸೊ ಎಲ್ಲಾ ಬೆಳೆಗೆ ನೀವು ಇದನ್ನ ಅಪ್ಲೈ ಮಾಡಬಹುದು, ಎಲ್ಲಾ ಬೆಳೆಗಳಿಗೂ ಯೂಸ್ ಆಗುತ್ತೆ. ಇನ್ನು ಒಂದು ಮಾಡೆಲ್ ಮಾಡಿರೋ ಉದ್ದೇಶ ಏನು ಅಂತಂದ್ರೆ, ನೀವೀಗ ಸಾವಯವ ಬರೀ ಫರ್ಟಿಲೈಸರ್ ಹಾಕೋದ್ರಿಂದ ಏನಾಗ್ತಿದೆ ಅಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ನೀವ್ ಏನ್ ಬಿಡ್ತಿರಲ್ಲ, ನೀರ್ ಹಿಡ್ಕೊಳ್ಳೋ ಶಕ್ತಿ ಇರಲ್ಲ, ಕೆಳಗಿನ ಲೇಯರ್ಸ್ಗೆ ಅದು ಹರಿದು ಹೋಗ್ಬಿಡುತ್ತೆ. ಈಗ ಗಿಡಗಳು ಹೆಂಗ್ ನೀವು ಪೋಷಕಾಂಶ ತಗೊಳ್ತೇಳಿ ನೀರ್ ಫಸ್ಟ್ ಗೊಬ್ಬರ ಹಾಕ್ತೀರಾ, ಆಮೇಲೆ ನೀರ್ ಬಿಡ್ತೀರಾ, ನೀರಲ್ಲಿ ಕರಗುತ್ತೆ, ಕರಗದ್ಮೇಲೆ ಅದು ಗಿಡ ಆ ಪೋಷಕಾಂಶನ ಎಳ್ಕೊಳ್ಳುತ್ತೆ. ಅದ್ ನೀರ್ ಕೆಳಗೆ ಹೋಗ್ಬಿಟ್ರೆ ಅದು ಪೋಷಕಾಂಶಗಳು ಗಿಡಗಳಿಗೆ ಸಿಗೋದೇ ಇಲ್ಲ. ನಮ್ ಪ್ರಾಡಕ್ಟ್ ಏನ್ ಮಾಡುತ್ತೆ ಅಂದ್ರೆ ನೀವು ಏನೇ ಅಪ್ಲೈ ಮಾಡಿದ್ರು ಅದು ಮೇಲಿನ ಲೇಯರ್ ಅಲ್ಲೇ ಹಿಡ್ಕೊಳ್ಳೋ ಶಕ್ತಿ ಕೊಡುತ್ತೆ, ಮೇಲಿನ ಪದರಗಳಲ್ಲಿ, ಮಣ್ಣಿನ ಪದರಗಳಲ್ಲಿ. ಇದರಿಂದ ಪೋಷಕಾಂಶಗಳು ಇದು ಎಳೆಯೋಕೆ ಏನಾಗುತ್ತೆ ಗಿಡಗಳಿಗೆ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಈಲ್ಡ್ ಜಾಸ್ತಿ ಆಗುತ್ತೆ, ಮತ್ತೆ ಇದರಿಂದ ನಿಮ್ಗೆ ಏನಂತಾರೆ ಅಮೌಂಟ್, ನೀವು ಈಲ್ಡ್ ಜಾಸ್ತಿ ಆದಂಗೆ ಮಾರ್ಕೆಟಿಂಗ್ ನಿಮ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ನಿಮ್ ದುಡ್ಡು ಚೆನ್ನಾಗಿ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ. ಇದ್ರ ಜೊತೆಗೆ ಮೇನ್ ಉದ್ದೇಶ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಇದರಿಂದ ನಿಮಗೂ ಬೆನಿಫಿಟ್ ಆಗುತ್ತೆ. ಪ್ಲಸ್ ನಾವು ಇದರಿಂದ ಆಲ್ ಓವರ್ ಕರ್ನಾಟಕ ಎಲ್ಲಾ ಬೆಳೆಗಳಲ್ಲೂ ನಾವು ಇದನ್ನ ಆಲ್ರೆಡಿ ಪರೀಕ್ಷೆ ಮಾಡಿದೀವಿ, ಎಲ್ಲಾ ಬೆಳೆಗಳಲ್ಲೂ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಅಲ್ಲಿ ಹೋದ್ರೆ ಅಲ್ಲಿ ಅರಕನಟ್ಟಲ್ಲಿ ಏನೋ ಹೋಗಿದ್ವಿ, ಎಲ್ಲಾ ಡೆಮೋನ್ಸ್ಟ್ರೇಷನ್ ಮಾಡಿದ್ವಿ, ಯಾವ ಬೆಳೆಗಳೆಲ್ಲ ನಾವು ಪರೀಕ್ಷೆ ಮಾಡಿದೀವಿ, ಯಾವ ಬೆಳೆಗಳಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮ್ಗೆ ಈಗ ಪಾಂಪ್ಲೆಟ್ಸ್ ತಗೊಂಡು ನೀವು ಗ್ರೂಪ್ ಗಳಿಗೆ ಜಾಯ್ನ್ ಆಗ್ಬೋದು, ನಾವು ಅಲ್ಲಿ ನಿಮ್ಗೆ ಮಾಹಿತಿ ಕೊಡ್ತೀವಿ, ಹೆಂಗ್ ಅಪ್ಲೈ ಮಾಡ್ಬೇಕು, ಯಾವ ತರ ಅಪ್ಲೈ ಮಾಡ್ಬೇಕು, ನಿಮ್ಗೆ ಇದರಿಂದ ಯಾವ ಬೆನಿಫಿಟ್ ಆಗುತ್ತೆ ಅಂತ. ನಮ್ ಟೀಮ್ ಅವ್ರು ಬಂದು ನೀವು ಅಪ್ಲೈ ಮಾಡಿದ್ಮೇಲೆ ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡಿ ನಿಮ್ ಬೆಳೆಗೆ ಪರೀಕ್ಷೆ ಮಾಡ್ತಾರೆ, ಹೆಂಗ್ ಬೆಳೀತಾ ಇದೆ, ಮಣ್ಣು ಪರೀಕ್ಷೆ ಮಾಡ್ತಾರೆ, ಯಾವ ತರ ಬೆಳೀತಾ ಇದೆ ನಿಮ್ ಬೆಳೆ, ಯಾವ್ದ್ರಿಂದ ಬೆಳೀತಾ ಇದೆ ಅಂತೆಲ್ಲ ಪರೀಕ್ಷೆ ಮಾಡ್ತೀವಿ. ಇದರಿಂದ ನೀವು ಎಲ್ಲಾರು ಈ ರಾಸಾಯನಿಕ ಗೊಬ್ಬರಗಳ ಅಪ್ಲಿಕೇಶನ್ ಕಡಿಮೆ ಮಾಡಿ, ರಾಸಾಯನಿಕ ಗೊಬ್ಬರಗಳ ಹಾಕೋದನ್ನ ಕಡಿಮೆ ಮಾಡಿ, ಸಾವಯವ ಗೊಬ್ಬರಗಳ ತರ, ಈ ಭೂ ಆಹಾರದ ತರ ಸಾವಯವ ಗೊಬ್ಬರಗಳನ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿ ಅನ್ನೋದು ನಮ್ಮ ಉದ್ದೇಶ. ಧನ್ಯವಾದಗಳು. ಅಂದ್ರೆ ಡಾಕ್ಟರ್ ಮಹೇಂದ್ರ ಸರ್ ಅವ್ರು ಹೇಳಿದ್ರು ಏನಪ್ಪಾ ಅಂದ್ರೆ, ಯಾಕೆ ನಾವು ಪುಷ್ಟಿಕರದ ಬಯೋಚಾರ್ ಬಗ್ಗೆ ಇಂಪಾರ್ಟೆನ್ಸ್, ಅದ್ರದ್ ಮಹತ್ವ ಏನೈತಿ, ಸಾವಯವ ಇಂಗಾಲ ಭೂಮಿಯಲ್ಲಿ. ಇವಾಗ ನಾವ್ ಏನಾದ್ರು ನೋಡಿದ್ರೆ ನಮ್ ಭಾರತದ ಮಣ್ಣೊಳಗ ಬೆಳೆ ಚಲೋ ಬೆಳಿಬೇಕಂದ್ರ 1-2% ಅಷ್ಟೇ ಏನಂದ್ರೆ ನಮ್ದು ಸಾವಯವ ಇಂಗಾಲ ಇರ್ಬೇಕು. ನೀವೆಲ್ಲಾದ್ರೂ ಮಣ್ಣು ಪರೀಕ್ಷೆ ಏನಾರ ಮಾಡ್ಸಿದ್ರಿ ಅಂದ್ರ ಅದ್ರೊಳಗ ಒಂದು OC ಅಂತ ಕೊಟ್ಟಿರ್ತಾರ ಅವ್ರು, ನೀವು ಅದ್ರೊಳಗ್ ನೋಡಿದ್ವಿ ಅಂದ್ರೆ ಬೇಸ್ಡ್ ಆನ್ ಅದ್ರ ಮೇಲೆನೆ ನಮ್ದು ಬೆಳೆ ಹೆಂಗ್ ಬರುತ್ತೆ ಅನ್ನೋದು ಡಿಸೈಡ್ ಆಗಿರುತ್ತೆ. ಇವಾಗ ಏನಂದ್ರೆ ನಮ್ದು ನಾವೇನಾದ್ರೂ ಮಣ್ಣು ಪರೀಕ್ಷೆ ನೋಡಿದಾಗ ಈಗಿಂದ ಎವರೇಜ್ ಅಂತ ತಗೊಂಡಾಗ ಬರೀ 2.2 to 0.3% ಅಷ್ಟು ಸಾವಯವ ಇಂಗಾಲ ಐತಿ. ಸಾವಯವ ಇಂಗಾಲ ಇರ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅವ್ರು ಸರ್ ಹೇಳಿದ್ರು ನೀರ್ ಹೀರ್ಕೊಳ್ಳೋ ಪ್ರಮಾಣ ಆಗ್ಲಿ, ಇಳುವರಿ ಆಗ್ಲಿ ಎಲ್ಲ ಕಡಿಮೆ ಬರುತ್ತೆ ಅಂತ ಅಂದ್ಬಿಟ್ಟು. ಅದ್ರ ಸಲುವಾಗಿ ನಾವು ಈ ಭೂಹಾರವನ್ನ ಈ ನಿಮ್ ಊರಿಗೆ ತರ್ಲಾಕ ಸಹಾಯ ಮಾಡಿದ್ದು ನೀರ್ಕರ್ಲೇಶ್ವರ ಟ್ರೇಡರ್ಸ್ ಅವರಿಂದ ಅಶೋಕ್ ಅವ್ರ ಅಂತ ಅಂದ್ಬಿಟ್ಟು. ಅವ್ರೇನಂದ್ರೆ ಫಸ್ಟ್ ಇಲ್ಲಿ ಅಡಿಕೆಯಲ್ಲಿ ನೋಡೋಣ್ರಿ 1-2-3 ತಿಂಗಳಾಯ್ತು ನಾವ್ ಅದನ್ನ ಅಪ್ಲಿಕೇಶನ್ ಮಾಡ್ಬಿಟ್ಟು, ಯಾವ ರೀತಿಯಾಗಿ ಅದನ್ನ ನೀರ್ ಹಿರ್ಕೊಳಕಾಗ್ಲಿ ಅಥವಾ ಹೊಸ ಬೇರುಗಳ ರಚನೆ ಆಗಕ್ಕಾಗ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂದ್ಬಿಟ್ಟು ಅವ್ರು ಫಸ್ಟ್ ಟ್ರಯಲ್ ನೋಡಕ ಹೇಳಿದಾಗ ನಮ್ದು ಕಂಪ್ನಿಯಿಂದ ಬಂದ್ಬಿಟ್ಟು ನಾವ್ ಅಲ್ಲಿ ಟ್ರಯಲ್ ಕೊಟ್ವಿ. ಇವಾಗ ಅದ್ರದ್ದು ಒಂದು ಮಾಹಿತಿ ಬಗ್ಗೆ ಅವ್ರು ಹಂಚ್ಕೋಬೇಕಂತಂದು ಅಶೋಕ್ ಅವರಲ್ಲಿ ಕೇಳ್ಕೊಂತೀನಿ. ನಾನು ಈ ಕಂಪ್ನಿ ಫಸ್ಟ್ ಪರಿಚಯ ಧಾರವಾಡ ಕೃಷಿ ಮೇಳಕ್ಕೆ ಹೋಗಿದ್ದೆ. ಕೃಷಿ ಮೇಳದಲ್ಲಿ ನನಗೆ ಇವರು ಕಂಪನಿ ಪರಿಚಯ ಆದಮೇಲೆ ನನಗೆ ಕಾಲ್ ಮಾಡಿದ್ರು. ನಾಗೇಂದ್ರ ಸರ್ ಅವರು ನನಗೆ ಪರಿಚಯ ಮಾಡಿಕೊಟ್ಟು ಅವರು ಎಲ್ಲೆಲ್ಲಿ ಏನೇನು ಇದು ಮಾಡಿದಾರಲ್ಲ ಎಲ್ಲ ಇಂಕ್ಲೂಷನ್ ನಾನು ನಿಮ್ಮ ಫೋನಿಗೆ ಹಾಕ್ತಾ ಇದ್ರು. ನೋಡಿದೆ ನಿಮ್ಮೂರಲ್ಲಿ ಮಾಡಿ ಅಂದಾಗ ನಾನು ಕೊಟ್ರೇಶಪ್ಪನ ಹೊಲದಲ್ಲಿ ಬಂದು ಮಾಡಿಸಿದ್ದೀನಿ. ಅದನ್ನ ಮಾಡಿಸಿದ್ಮೇಲೆ ಇಲ್ಲಿ ನೀರು ಇಟ್ಕೊಳೋದು ಬೇರು ಎಲ್ಲ ನಾನು ಬಂದು ಟ್ರಯಲ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ. ಹಂಗಾಗಿಬಿಟ್ಟು ಇಲ್ಲೇ ಇದು ಮಾಡೋಣ ಅಂತೇಳಿ ಸರ್ ಇದು ಮಾಡಿದ್ರು. ಬೇರು ಚೆನ್ನಾಗಿದೆ ಮೇಡಮ್, ನೀರು ತೇವಾಂಶನೂ ಚೆನ್ನಾಗಿರುತ್ತೆ ಯಾವಾಗಲೂ. ಆಮೇಲೆ ಗೊಬ್ಬರ ಇದನ್ನ ಕೊಡೋದ್ರಿಂದ ಬೇರೆ ಗೊಬ್ಬರ ನೀವು ರಾಸಾಯನಿಕ ಗೊಬ್ಬರ ಹಾಕ್ದಲೇ ಬರಲ್ಲ ಅನ್ನೋದು ಒಂದು ರೈತರಲ್ಲಿ ಇದ್ರೇನು ಅದನ್ನ ಹಾಕಿದ್ರು ಅದಕ್ಕೆ ಎಷ್ಟು ಕೊಡಬೇಕು ಅದರಲ್ಲಿ ಪೌಷ್ಟಿಕಾಂಶ ಹಿಡ್ಕೊಂಡ್ಬಿಟ್ಟು ಈ ಗೊಬ್ಬರದಲ್ಲಿ ಯಾವ ಟೈಮಿಗೆ ನಮಗೆ ಹೊಟ್ಟೆ ಹಸ್ದಾಗ ಹೆಂಗ ಆಹಾರ ತಿನ್ನಕ್ಕಾಗುತ್ತೋ ಆ ತರ ಬೆಳಿಗ್ಗೆ ಅದು ಕೊಡ್ತಾನೆ ಇರುತ್ತೆ. ಎಲ್ಲ ಹಿಡಿದಿಟ್ಕೊಂಡಿರುತ್ತೆ, ಒಂದೇ ಸರಿನೂ ಕೊಡಲ್ಲ. ಈ ಗೊಬ್ಬರದಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಅದು ಬೇರಿಗೆ ಯಾವಾಗ ಶಕ್ತಿ ಕಡಿಮೆ ಆದ ತಕ್ಷಣ ಅದು ಕೊಡ್ತಾನೆ ಇರುತ್ತೆ. ನೀರನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಳುತ್ತೆ, ಜಾಸ್ತಿ ನೀರು ಇದು ಬೇಕಾಗಲ್ಲ. ಸಣ್ಣ ನೀರು ಇದ್ರೂ ಯಾವ ಬೆಳೆನೂ ಬೆಳಿಬಹುದು. ಒಂದು ಗಿಡಕ್ಕೆ ಎಷ್ಟು ಹಾಕಿದ್ರಿ ನೀವು? ಒಂದು ಗಿಡಕ್ಕೆ ದೊಡ್ಡ ಗಿಡಕ್ಕೆ 3 kg ಹಾಕಿದ್ವಿ ಮೇಡಮ್, ಚಿಕ್ಕ ಗಿಡಕ್ಕೆ 2.5 kg ಇಂದ 2 kg ಹಾಕಿದ್ವಿ. ಇವಾಗ ಹಾಕಿದ್ದು ಎಷ್ಟು ತಿಂಗಳಾಯ್ತು ನೀವು? 2.5 ತಿಂಗಳಾಯ್ತು ಮೇಡಮ್. 2.5 ತಿಂಗಳಾಯ್ತು. ಅಂದ್ರೆ ಏನಾದ್ರೂ ವ್ಯತ್ಯಾಸ ಏನ್ ನೋಡಿ? ರೂಟ್ಸ್ ಚೆನ್ನಾಗಿ ಬಂದಿದೆ ಮೇಡಮ್, ಬೇರ್ ಚಲೋ ಚೆನ್ನಾಗಿ ಬಂದಿದೆ. ಆಮೇಲೆ ಒಂಬಾಳಿ ಹೊಡೆಯ ಶಕ್ತಿನಿಲ್ಲ ಗಿಡಕ್ಕೆ, ಒಂಬಾಳಿ ಹೊಡೆದಿದೆ ನಾವು ಹಾಕಿದಂತ ಗಿಡ. ಈಗ ಹಾಕಿದ ಗಿಡದಲ್ಲಿ ಹೊಡೆದೈತಿ, ಹಾಕ್ಲಾರ್ದಲ್ಲಿ ಇದೇ ಗಿಡ ಮೇಡಮ್ ಸರ್, ಇದೇ ತೋಟ ಸರ್.
ಆಮೇಲೆ ಪಕ್ಕದಲ್ಲಿ ತುಂಬಾನೇ ಹಾಳಾಗಿತ್ತು ತೋಟ ಇದು. ಚೆನ್ನಾಗೇನೆ ಇದ್ದಿಲ್ಲ ನಾವು ಹಾಕೋ ದಿನ. ಇಲ್ಲಿ 25 ಗಿಡಕ್ಕೆ ಮಾಡಿದೀವಿ. ಅದನ್ನು ಗರಿ ಎಲ್ಲ ಇದಕ್ಕಿನ ಯೆಲ್ಲೋ ಕಲರ್ ಆಗ್ಬಿಟ್ಟಿತ್ತು. ಹಳದಿ ವರ್ಣ ಆಗಿತ್ತು. ಹೌದು, ಹಳದಿ ಬರ್ಣ ಆಗಿತ್ತು. ನಂದೇ ಸರ್ಗೆ ತೋರಿಸ್ದೆ, ಇದು ಮಾಡೋದ್ ಬಿಟ್ಟು ಅದಕ್ಕೆ ಮಾಡೋಣ ಅಂತ ಮಾಡಿಸಿದ್ವಿ. ಅದನ್ನು ಕಲರ್ ಚೇಂಜ್ ಆಗ್ತಾನೆ ಇದೆ. ಒಳ್ಳೆ ಇದು ಇದೆ ಮೇಡಮ್, ರಿಸಲ್ಟ್ ಚೆನ್ನಾಗಿದೆ ಬಯೋಚಾರ. ನೀರಿಂದ್ರಲ್ಲಿ ಏನಾದ್ರು ನೀವು ಇರಿಗೇಷನ್ ಕರೆಕ್ಟ್ ಆಗಿ ಕೊಟ್ಟಿ ಎಲ್ಲ ಚೆನ್ನಾಗಿದೆ ಮೇಡಮ್. 1 ವೀಕ್ ನೀರಿಲ್ಲ ಅಂದ್ರೂ ತಡೆಯುತ್ತೆ ಮೇಡಮ್. ತಡೆಯುತ್ತೆ. ಇವಾಗ ಕರೆಂಟ್ ಏನೋ ಪ್ರಾಬ್ಲಮ್ ಆಗಿ ಇದಾಯ್ತು ಅಂದ್ರೆ ಈ ಗೊಬ್ಬರ ಬಳಸಿದ್ರಿಂದ 1 ವೀಕ್ ನೀರಿಲ್ಲ ಅಂದ್ರೂ ತಡೆಯುತ್ತೆ. 1 ವಾರ ನೀರ್ ಕಟ್ಟದಂಗಿದ್ರು ಅದ್ರಲ್ಲಿ ಹಿಡ್ಕೊಂಡಿರುತ್ತೆ 1 ವಾರದಲ್ಲಿ. ಅಣ್ಣ ಇವಾಗ ಹಾಕಿದ್ದಕ್ಕೂ ಮತ್ ಬಯೋಚಾರ್ ಹಾಕಿದ್ದಕ್ಕೂ ಡಿಫ್ರೆನ್ಸ್ ಇದೆ ಮೇಡಮ್. ಯಾವ ರೀತಿಯಾಗ ಈಗ ಒಂಬಾಳೆ ಹೊಡೆದ ತಕ್ಷಣ ನಾನು ಹುಬ್ಳಿಯಲ್ಲಿ ನೋಡ್ ಬಂದಿದ್ದೆ ನಿಮ್ ಬಯೋಚಾರನ. ಒಂಬಾಳಿ ಇದು ಹಾಕ್ಲಿದಕ್ಕೂ ಏನ್ ಸಂಬಂಧ ಅಂದ್ರೆ ಹಳ್ಳು ಇರುತ್ತೆ ಒಂಬಾಳಿ ಒಳಗೆ ಅಡಿಕೆಗೆ. ಅಲ್ಲಿ ಹುಬ್ಳಿ ಒಳಗ್ ನಾನು ಹೋಗಿದ್ದೆ, ನಮ್ ಫ್ರೆಂಡ್ ತೋಟನೇ ಅದು. ಹೂಗಾರ್ ಅಂತ ಹೇಳಿ ಅವನ ಹೆಸರು ಪ್ರಶಾಂತ್ ಹೂಗಾರ್ ಅಂತ ಹೇಳಿ. ಅಲ್ಲಿ ಹೋದಾಗ ಬಯೋಚಾರ ಅವ್ನು ಟ್ರಯಲ್ ಮಾಡಿದ್ದಾನೆ. ಬಯೋಚಾರ ಟ್ರಯಲ್ ಮಾಡ್ಲಿದ್ದು ಅಡಿಕೆ ಉದ್ರಿಲ್ಲ. ಟೈಮಿಗೆ ಬಂದು ಸರ್ ಕೊಯ್ಲಿಗೆ ಬರೋ ಟೈಮಲ್ಲಿ ಜಿಗೆ ಹೊಡೆದ್ಬಿಟ್ಟು ಉದುರ್ತೈತಿ, ಅಂಟೊಡಕಾಗಿದೆ. ಇದು ಹಾಕಿರೋದ್ರಲ್ಲಿ 1 ಗಿಡಕ್ಕೆ 4 ಕೊಂಬಳಿ ಕಿತ್ತಿದೆ. ಚೆನ್ನಾಗಿದೆ, 1 ಕಾಯಿನೂ ಉದ್ರಿಲ್ಲ ಮೇಡಮ್. ಅದನ್ನ ನಾನು ಕಣ್ಣಾರ ನೋಡಿ ಬಂದಿರೋಂಥದ್ದು ಹುಬ್ಳಿಯಲ್ಲಿ. ಮತ್ತೆ ಯಾವ ರೀತಿಯಾದ ಮತ್ತೆ ಬೇರೆ ಬೇರೆ ಏನಾದ್ರು ವ್ಯತ್ಯಾಸ ನೋಡಿ? ಇಲ್ಲ, ರೂಟ್ ಚೆನ್ನಾಗಿದೆ, ಅದ್ರ ಬಗ್ಗೆ ಇನ್ನೇನಿಲ್ಲ. ಸರಿ. ಈಗ ಗೊಬ್ಬರ ಹಾಕಿರೋದಕ್ಕೂ ಇದು ಆಕಳ ಗಿಡಕ್ಕೂ ಇಲ್ಲಿ ಎತ್ತೋಸ್ ಐತೆ, ಬೇರು ಬಗದ್ ನೋಡಿದ್ರೆ. ಏನಾಗ್ತಿತ್ತು ಅಂದ್ರೆ ನೀವು ಮುಂಚೆ ನೋಡಿದಾಗ, ನೀವು ಯಾವಾಗ ರಾಸಾಯನಿಕ ಗೊಬ್ಬರ ಹಾಕಕ್ ಸ್ಟಾರ್ಟ್ ಮಾಡಿದಾಗ, ನೀವು ಫಸ್ಟ್ ರಾಸಾಯನಿಕ ಗೊಬ್ಬರ ಯಾವಾಗ ಹಾಕಕ್ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ ಸ್ವಲ್ಪ ಗೊಬ್ಬರ ಹಾಕ್ತಿತ್ತು. ಹೌದಾ? ನಿಮ್ಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಿದ್ರು ಬೆಳಿ ಚಲೋ ಬರ್ತಿತ್ತು. ಈಗ ಏನಾಗ್ತೈತೆ, ನೀವು ಎಷ್ಟು ರಾಸಾಯನಿಕ ಗೊಬ್ಬರ ಹಾಕಿದ್ರು ಚಲೋ ಬರ್ತಿಲ್ಲ. ಯಾಕಂದ್ರೆ ಅವಾಗ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಏನಿತ್ತು ಸಾಯಿಲ್ ಅಲ್ಲಿ ಇತ್ತು. ಅವಾಗ ಸಾಯಿಲ್ ಇರೋದ್ರಿಂದ ಏನಾಗ್ತಿತ್ತು, ನೀವು ಸ್ವಲ್ಪ ಹಾಕಿದ್ರು ಅದು ಈಲ್ಡ್ ನಿಮ್ಗೆ ಚಲೋ ಬರ್ತಿತ್ತು. ಈಗ ಏನಾಗೈತೆ, ಅದು ಸಾವಯವ ಇಂಗಾಲ ಕಡಿಮೆ ಆಗ್ತಾ ಬಂದ್ಬಿಟ್ಟೈತೆ, ನಾಶ ಆಗ್ಬಿಟ್ಟೈತೆ. ಸೊ ಅದಕ್ಕೆ ನೀವು ಇಲ್ಲ ಅಂದ್ರೆ ನೀವು ಬರೀ ಫರ್ಟಿಲೈಸರ್ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಾನೆ ಹೋಗ್ಬೇಕು ನೀವು ಬರ್ಬೇಕು ಅಂದ್ರೆ. ಎಲ್ಲಾ ಬೆಳೆಗೂ ಹಾಕ್ಬೋದು. ಗೊಬ್ಬರ ಏನಾದ್ರು ಹಾಕಿದ್ದಿಲ್ಲ ಅದಕ್ಕೇನು ಅಂದ್ರೆ ಬರೀ ಬಯೋಚಾರ್ ಅಷ್ಟೇ ಬಯೋಚಾರ್ ಅಷ್ಟೇ ಹಾಕಿದ್ರಿ, ಉಳ್ದಿದ್ದಕ್ಕೆಲ್ಲ ಗೊಬ್ಬರ ಹಾಕಿದ್ರಿ? ಆ ಗಿಡಕ್ಕೆ ಯಾವುದೇ ಗೊಬ್ಬರನೂ ಹಾಕ್ಸಿಲ್ಲ, ಹಾಕಿದ್ರು ತೆಗಿಸ್ಬಿಟ್ಟು ಇದು ಮಾಡ್ತೀವಿ. ಅಂದ್ರೆ ನೀವು ಈ ಬಯೋಚಾರ್ ಒಂದನ್ನೇ ಹಾಕಿದಿರಿ, ಯಾವುದೇ ರೀತಿಯಾದ ರಾಸಾಯನಿಕ ಗೊಬ್ಬರ ಅಲ್ಲ, ಸರ್ಕಾರಿ ಗೊಬ್ಬರ ಏನೋ ಹಾಕಿಲ್ಲ, ಬಟ್ ಉಳ್ದಿದ್ ಗಿಡಕ್ಕೆಲ್ಲ ಹಾಕಿದಿರಿ. ಮೇಡಮ್. ಮತ್ತೆ ಯಾವ್ದು ಅವ್ರ ಏನ್ ಹೇಳಕ್ ಸರ್ಕಾರಿ ಗೊಬ್ಬರ ಯಾವ್ದು ಹಾಕಿಲ್ಲ, ಬಯೋಚಾರ್ ಒಂದರಿಂದಾನೇ ಅಷ್ಟು ಹೊಂಬಾಳೆ ಜಲ್ದಿ ಬಿಟ್ಟೈತಿ, ಮತ್ತೆ ಹಳದಿ ವರ್ಣ ಇದ್ದಿದ್ದೆಲ್ಲ ಹಸಿರಾಗಕತ್ತವು ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಊರಲ್ಲಿ ಎಲೆಬೆಳೆ ತೋಟಕ್ಕೆ ಮೇಜರ್ ಅಂದ್ರೆ ನಮ್ಮೂರಲ್ಲಿ ಎಲೆಬೆಳ್ಳೆನೆ ಜಾಸ್ತಿ. ಈ ಸುಮಾರು ಈಗ ಒಂದು 20 ವರ್ಷದಿಂದ ನಮ್ಮೂರಲ್ಲಿ 500 ರಿಂದ 600 ತೋಟಗಳು ಇದ್ವು ಎಲೆಬೆಳ್ಳಿದು. ಈಗ ಈ ರೋಗ ಬಂದ್ ಕಿಲಿಗೂ ತೋಟದ ಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ. ನಮ್ ಕಡೆಗೆ ಇದನ್ನ ಉಳಿಸ್ಕೊಟ್ರೆ ಅಂದ್ರೆ ನಿಮ್ ಬಯೋಚಾರ ನಾವು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಕ್ ಇದು ಮಾಡ್ತೀನಿ. ಫಂಗಲ್ ರೂಟ್ಸ್ ಅದರ ಇವಾಗ ಏನಂದ್ರೆ ಮೇಡಮ್ ಅವರೇ, ಇದು ಈ ತರ ಇರುತ್ತಲ್ಲ, ಕೈ ಅನ್ನುತ್ತೆ, ಇದನ್ನ ಎಲೆ ಬರುತ್ತೆ ಇದ್ರಲ್ಲಿ. ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಚುಕ್ಕಿ ಕಾಣುತ್ತೆ ಇದ್ರಲ್ಲಿ. ಇದು ಸ್ಟಾರ್ಟಿಂಗ್ ಕಂಡ ತಕ್ಷಣನೇ ನಾವ್ ಯಾರನ್ನೊಬ್ರು ತೋಟದಲ್ಲಿ ಹೋದ ತಕ್ಷಣ ಅದು ಫ್ರೂಟ್ ಆಗಿ ಅದಕ್ಕೆ ಕೈ ಬಡಿದ್ರೆ ಸಾಕು, ಅದಕ್ಕೆ ಅದೇ ಉದುರುತ್ತೆ. ಆಮೇಲೆ ಇದನ್ನ ಎಲೆಬಳ್ಳಿ ಒಂದು 20 ಫೀಟ್ ಮೇಲೆ ಇರುತ್ತೆ ಮೇಡಮ್. ಇದು ವರ್ಷಕ್ಕೊಮ್ಮೆ ಕೆಳಗೆ ಹಾಕ್ತಿವಿ. ಹಾಗೆ ಬಗದ್ಬಿಟ್ಟು 1.5 ಫೀಟ್ ಅಗಿ ತೆಗೆದ್ಬಿಟ್ಟು ಈ ಬಳ್ಳಿ ಎಲ್ಲ ಕಟ್ ಮಾಡ್ಬಿಟ್ಟು ಈ ತರ ಹೊಲದಲ್ಲಿ ನೆಲದಲ್ಲಿ ಹಾಕ್ತಿವಿ. ಹಾಕಿದ ತಕ್ಷಣ ಈ ರೋಗ ಇರೋದೇನಿದೆ ಅಲ್ಲ, ಬಳ್ಳಿ ಎಲ್ಲ ನಾಶ ಆಗೋಗ್ಬಿಡುತ್ತೆ. ಒಂದು ಬಳ್ಳಿನೂ ಇರಲ್ಲ ಮೇಡಮ್. ಇದಿರೋದ್ ನೆಲಕ್ಕೆ ಒಂದ್ ಸ್ವಲ್ಪ ಟಚ್ ಆಯ್ತಾರ ಮಣ್ಣಿಗೆ ಟಚ್ ಆಗುತ್ತೆ. ಈ ನಮ್ ಬಯೋಚಾರದ ಬೇರೋದ್ರಿಂದ ಏನಾದ್ರು ಅಂದ್ರೆ ಇವಾಗ ನಾವು ಏನಾದ್ರು ಅಂದ್ರೆ ರಿಸಲ್ಟ್ ನಾವು ಏನಂದ್ರೆ ಫಲಿತಾಂಶ ನೋಡಿದಾಗ ಏನಪ್ಪಾ ಅಂದ್ರೆ ಬಯೋಚಾರ್ ಬರೀ ಇಳುವರಿಗಾಗ್ಲಿ ಅಥವಾ ಗೊಬ್ಬರ ಪ್ರಮಾಣ ಕಡಿಮೆ ಮಾಡೋದಾಗ್ಲಿ ನೀರ್ ಹಿಡ್ಕೊಳ್ಳೋದಾಗ್ಲಿ ಅದಷ್ಟೇ ಮಾಡಿಲ್ಲ. ಅದ್ರ ಜೊತೆ ನಾನು MSc ಪ್ಲಾಂಟ್ ಪೆಥಾಲಜಿ ನಂದುನು ನಾವೇನ್ ನೋಡಿದ್ವಿ ಅಂದ್ರೆ ಇದ್ರಲ್ಲಿ ಯಾವ್ದು ಹೂಕೋಸ್ನ ಏನ್ ಬೆಳಿತಾರಲ್ಲ ಅದ್ರೊಳಗ ಒಂದು ಬ್ಯಾಕ್ಟೀರಿಯಾದಿಂದ ಒಂದು ರೋಗ ಬರುತ್ತೆ, ಕೊಳಿ ರೋಗ ಬರುತ್ತೆ. ಅದು ಸೇಮ್ ಅದೇನಪ್ಪಾ ಅಂತ ಅದು ಮಣ್ಣಿಂದಾನು ಬರುತ್ತೆ, ಇದನ್ನು ಸೇಮ್ ಮಣ್ಣಿಂದಾನ ಬರುತ್ತೆ. ಯಾವ್ದನ್ನ ಅಂದ್ರೆ ಶಿಲೀಂಧ್ರ ಮಣ್ಣೊಳಗ ಬೇರೆ ಇರುತ್ತಾ, ಆ ಬೇರೆ ಒಂದು ಬೇರೆ ಟಚ್ ಆದ್ರೆ ಏನಿರುತ್ತಲ್ಲ ಫಂಗಸ್ ಮಣ್ಣಿಂದಾನೆ ನಮ್ಮಲ್ಲಿ ಮತ್ತೆ ತಿಳ್ಕೊಂಡಿರೋದು ಮೇಡಮ್ ಅವ್ರೆ. ನಾವು
ಮಾಡ್ಬಿಟ್ರ ಆ ರೋಗ ಬಂದ ತಕ್ಷಣ ನಾವು ಆ ರೋಗ ಬಂದ್ರ ಅದನ್ನ ನೆಲಕ್ಕೆ ಹಾಕ್ತಿವಲ್ಲ ಅವಾಗ ಸತ್ತ ಹೋಗ್ಬಿಡುತ್ತೆ. ಹ್ಞೂ ಸರ್, ಕೊಳೆತು ಬಿಡುತ್ತೆ. ನಮ್ಮೂರಲ್ಲಿ ಒಂದು 600 ತೋಟ ಇತ್ತು ಸರ್, ಇವಾಗ ಒಂದು 100 ಆಗಿದೆ. ಅಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅದು ನೀವು ಫರ್ಟಿಲೈಸರ್ ಯೂಸ್ ಮಾಡಕ್ ಅಂದ್ರೆ ಗೊಬ್ಬರ ಇದು ರಾಸಾಯನಿಕ ಯೂಸ್ ಮಾಡಕತ್ತಿಲ್ಲ ಅಂದ್ರೆ ರೋಗ ಬರಬಾರ್ದು ಅಂತ ಏನಿಲ್ಲ ಅಲ್ಲ. ಅದಕ್ಕೇನು ಸಂಬಂಧ ಇಲ್ಲ. ಆದ್ರೆ ಇದು ಏನಪ್ಪಾ ಅಂತಂದ್ರೆ ಇವಾಗ ನಾವು ಬಯೋಚಾರ್ ಹೇಳ್ತಿದೀವಲ್ಲ, ಬರೀ ಇದು ಗೊಬ್ಬರ ತರ ಆಕ್ಟ್ ಮಾಡಲ್ಲ. ಮತ್ತೇನಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಮಣ್ಣೊಳಗಾಯ್ತು ಇದಾಯ್ತು. ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ, ಅದು ಜಾಸ್ತಿ ಇರೋದ್ರಿಂದ ಇವಾಗ ನಮ್ ಭೂಮಿಯಲ್ಲಿ ಏನಪ್ಪಾ ಅಂತಂದ್ರೆ ಫಲಿತಾಂಶ ಅಂದ್ರೆ ತೇವಾಂಶ ಜಾಸ್ತಿ ಇರಲ್ಲ. ಸೊ ಆ ಜೀವಾಣುಗಳಿಗೆ ಏನಂದ್ರೆ ತೇವಾಂಶ ಬೇಕು. ಮತ್ ನಾವೆಲ್ಲ ಪೂರ್ತಿ ಆಳವಾಗಿ ಉಳುಮೆ ಮಾಡ್ತೀವಿ. ಪೂರ್ತಿ ಆಳಂದ ತಗೊಂಡು ಈಗ ಬ್ಯಾಸ್ಗೆ ಒಳಗೆಲ್ಲ ಪೂರ್ತಿ ಒಳಗ್ ಆಳದಿಂದ ಎಷ್ಟ್ ಫೀಟ್ ಹಾಕ್ತಿರೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರಲ್ಲ. ಅಷ್ಟ್ ಇದು ಮಾಡ್ತಿರಲ್ಲ, ಏನಂದ್ರೆ ಜೀವಾಣುಗಳೆಲ್ಲ ಸತ್ತೋಗ್ತಾವ. ಆದ್ರೆ ಇದು ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂತ ಒಂದ್ ಮೈಕ್ರೋಬಿಯಲ್ ಜೀವಾಣುಗಳ ಸಂಖ್ಯೆ ಜಾಸ್ತಿ ಮಾಡುತ್ತ. ಅದಕ್ಕ ಬೆಳೆಯಕ ಸಹಾಯ ಮಾಡುತ್ತ. ಇವಾಗ ಏನಾದ್ರು ಏನು ಉಪಯೋಗಕಾರಿ ಜೀವಾಣುಗಳು ಬೆಳೆಯಕ್ ಸ್ಟಾರ್ಟ್ ಆಯ್ತಂದ್ರೆ ನಮ್ಗ್ ಬ್ಯಾಡಾಗಿದ್ದು ಇದನ್ ಮಾಡಕ ಕೊಲ್ಲಾಕ ಅವು ಸಹಾಯ ಮಾಡ್ತಾವ್. ಆಟೋಮೆಟಿಕ್ ಏನಂದ್ರೆ ಅಲ್ಲಿ ಭೂಮಿ ಇದು ಗಿಡ ಬೆಳೆಯಕ ಸಹಾಯ ಮಾಡುತ್ತೆ. ಅಲ್ಲೇನಂದ್ರೆ ಒಂದ್ ಯಾವ್ದಾದ್ರು ಒಂದ್ ಇಮ್ಯುನಿಟಿ ಟ್ರಿಗರ್ ಆಯ್ತಂದ್ರೆ ಅಲ್ಲಿ ಪ್ಲಾಂಟಿಗೆ ಏನಂದ್ರೆ ಅದು ತಾಕತ್ ಕೊಡುತ್ತ. ಅವಾಗ ಏನಂದ್ರೆ ಆ ರೋಗದ ವಿರುದ್ಧ ಅದು ಫೈಟ್ ಮಾಡ್ಬೋದು ಅಂತಂದ್ರೆ. ಇದೇನಂದ್ರೆ ಎಲ್ಲಾ ತರ ನಾವ್ ಇವಾಗ ಇದ್ರಲ್ಲಿ ನೋಡಿದೀವಿ. ಏನ್ ತೊಗರಿಯಲ್ಲಿ ನೀವೇನ್ ಸೊರಗು ರೋಗ ಅಂತ ಏನ್ ಹೇಳ್ತೀವಲ್ಲ, ಅರ್ಧ ಒಣಗ್ ಬಿಡುತ್ತಾ ಅರ್ಧ ಇರುತ್ತೆ. ಅದು ಎಲ್ಲ ನೋಡಿದಾಗ ಚಲೋ ಬಂದೈತಿ ರಿಸಲ್ಟ್. ಆಮೇಲೆ ಮತ್ತೆ ಇದ್ರ ಭತ್ತದೊಳಗ ಕಾಡಿಗೆ ರೋಗ ಏನಂದ್ರೆ ಬಯೋಚಾರ್ ಹಾಕದಲ್ಲಿ ಕಾಡಿಗೆ ರೋಗ ಕಾಣಿಸೇ ಇಲ್ಲ. ಲಾಸ್ಟಿಗೆ ಹಾರ್ವೆಸ್ಟ್ ಮಾಡೋ ಟೈಮ್ನಾಗ ಸಣ್ಣಗ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಅದನ್ನು ಮೇಜ್ ಇದೆ ಮೇಡಮ್, ನೀವು ಮೆಕ್ಕೆಜೋಳನು ಬೆಳಿತೀರಿ. ಅದು ಒಂಥರ ಮೇಡಮ್ ಸೂಲಂಗಿ ಟೈಪ್ ಬಂದ ತಕ್ಷಣ ಹದ್ರಿ ಬಿಡ್ತೈತಿ, ತನಿ ಅದು ಏನಂದ್ರೆ ಅದು ಶಿಲೀಂಧ್ರದಿಂದನೇ ಅದು ಏನಂದ್ರೆ ಮೇಜರ್ ಆ ಟೈಮ್ನಾಗ ಕಾಬ್ ಇನಿಷಿಯೇಷನ್ ಏನ್ ತೆನಿ ಬಿಡೋ ಟೈಮ್ನಾಗ ಏನಂದ್ರೆ ಕರೆಕ್ಟ್ ಆಗಿ ನೀರ್ ಏನಾದ್ರು ವೇರಿಯೇಷನ್ ಆತಂದ್ರೆ ನೀರಿಂದ್ರೊಳಗ ಅದು ಒಂದ್ ಬರುತ್ತೆ. ನಮ್ ರೈತರಲ್ಲಿ ಮೆಕ್ಕೆಜೋಳ ಬೆಳೆಗೆ ರಾಸಾಯನಿಕ ಗೊಬ್ಬರ ಬೇಕೇ ಬೇಕು ಅಂತ ಹೇಳ್ತಿದ್ರೆ, ಆ ರಾಸಾಯನಿಕ ಜೋಳದಾಗ ಇದನ್ನ ಮಿಕ್ಸ್ ಮಾಡ್ಬೋದಲ್ಲ, ಸ್ವಲ್ಪ ರಾಸಾಯನಿಕ ಕೊಟ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಬೋದು ಅಂತ ನನ್ನ ಒಂದು ಉದ್ದೇಶ. ಏನಂದ್ರೆ ಹಾಕುವಾಗನೆ ಬೀಜ ನಾಟನೆ ಮಾಡುವಾಗ ರಾಸಾಯನಿಕ ಇಲ್ದಲೆ ಯಾವ್ದು ಆಗಲ್ಲ ಅನ್ನೋದು ಒಂದು ಉದ್ದೇಶ ಇದೆ ನಮ್ ರೈತರಲ್ಲಿ. ಇಲ್ಲ, ಇದು ಕಾನ್ಸೆಪ್ಟ್ 100%. ನಾವು 1 ವರ್ಷ ಮೇಜ್ ಅಲ್ಲಿ ಕೆಲಸ ಮಾಡಿದೀನಿ. ನಾನೇ ನೋಡಿದ್ ಸ್ವತಃ. ಏನಪ್ಪಾ ಅಂದ್ರೆ ಮೇಜ್ ನಾವ್ ಯಾವ್ದು ರಾಸಾಯನಿಕ ಗೊಬ್ಬರ ನೀವೇನ್ ಕೀಡಿ ಬರುತ್ತೆ ಈಗ 10-11 ದಿನಕ್ಕೆ ಸೈನಿಕ ಕೀಳಿ ಶುರು ಆಗ್ಬಿಡತ್ತೆ. ಅದನ್ನು ಏನಪ್ಪಾ ಅಂದ್ರೆ ಬರೀ ಬೇವಿನ ಎಲೆಲೇ ಕಂಟ್ರೋಲ್ ಮಾಡಿದ್ದೂ ಆಯ್ತು ಪೂರ್ತಿಯಾಗಿ. ಯಾವ್ದೇ ರೀತಿ ನೀವೇನ್ ಗಿರೋಜನ್ ಏನು ಹೊಡೆಯೋ ಅವಶ್ಯಕತೆನೇ ಇಲ್ಲ. ನಿಮಾಸ್ತ್ರ ಬರೀ ಬೇವಿನ ತಪ್ಪಲ ಹರ್ಕೊಂಡ್ಬಂದು ಗೋಮೂತ್ರದೊಳಗ ಎಂಡಿ ಒಳಗ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಕೀಡಿ ಸತ್ ಹೋಗುತ್ತೆ. ಯಾಕಂದ್ರೆ ನಮ್ದೊಂದ್ ಕಾನ್ಸೆಪ್ಟ್ ಐತೆ, ಅದು ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಬೆಳೆ ಬರುದಿಲ್ಲ ಅಂತ. ಅದನ್ನೆಲ್ಲ ತೆಗಿಬೇಕು. ಅದು 1 ಎಕರೆಗೆ 1 ಕ್ವಿಂಟಲ್ ವೀರ್ಯ ಬಳಸ್ಬೇಕು. ನಮ್ ರೈತ 2 ಬ್ಯಾಗ್ ಹಾಕ್ಬೇಕು. ನಮ್ ರೈತರ ಹಂಗಲ್ಲ, 2 ಪ್ಯಾಕೆಟ್ 2 ಎಕರೆಗೆ 10. ಹೌದ್ರಿ. ಆಮೇಲೆ ವೀರ್ಯ ಗೊಬ್ಬರ ನಾನ್ ದಪ್ಪಾಗಿ ಉಗ್ಗಿದೆ, ಉಗ್ರದ್ ಬೇಡನಲ್ಲ. ನಾನು 1 ಎಕರೆಗೆ 2 ಚೀಲನ ತೆಳ್ಳಾಗಿ ಉಗ್ಬೇಕು. ನೀನ್ 10 ಚೀಲ ಕೊಟ್ರು ಅದು ಗಿಡ ತಗೊಳೋದು ಅಷ್ಟೇನೆ, ವೇಸ್ಟ್ ಭೂಮಿ ತಗೊಳತ್ತೆ ಸುಮ್ನೆ. ಅದ್ರಲ್ಲಿ ಇರ್ತಕ್ಕಂತ ಸೂಕ್ಷ್ಮ ಜೀವಿಗಳು ಅದಕ್ಕೆ ಔಷಧಿ ಇದೆ. ಇದು ನೆಲದಲ್ಲಿ ಹೇಳ್ತಿರೋದು, ಮಣ್ಣಿನ ಬಗ್ಗೆ ಹೇಳ್ತಿರೋದು. ಇವಾಗ ಯಾವ್ದಕ್ಕೆ 10 ಚೀಲ ಹಾಕಿದ್ರಂದ್ರಲ್ಲ, 10 ಚೀಲನು ಫಲ ತಿನ್ನಲ್ಲ. ಒಂದು ಲೆವೆಲ್ ಬಂದಾಗ ಹುಳ ಬೀಳ್ತತ್ತ. ಈ ಲೆಕ್ಕಕ್ಕೆ ಬಂದಾಗ ಹುಳ ಬಿದ್ದಾಗ ಹುಳ ಬಿದ್ದಾಗ ಸುಳಿ ನೆಲ ಸುಳಿ ಹೋಯ್ತಂದ್ರೆ ಹೋಯ್ತು ಗೊಂಜಾಳ. ನೀವೇನ್ ಸ್ಪ್ರೇ ಮಾಡ್ತೀರಿ? ಇವಾಗ ಮೆಡಿಸಿನ್ಗಳು ಸ್ಪ್ರೇ ಮಾಡ್ತು, ಆದ್ರೂ ಕೆಲವು ಕಂಡೀಷನ್ ಆಗ್ತಾವ, ಕೆಲವು ಕಂಡೀಷನ್ ಆಗಲ್ಲ. ಅದೇ ಕೊರೋಜನ್ ಅವ್ರ ಔಷಧಿ ಅಂಗಡಿಗೆ ಹೋಗುವ ಈ ತರ ಆಗಿತ್ತು. ಇಲ್ಲ ಅಂದ್ರೆ ಇವಾಗ ನಾವು ಟ್ರಯಲ್ ಮಾಡ್ತಿರೋದೇನ ಬರೀ ಅಡಿಕೆಯಲ್ಲಿ ಮಾಡಿದೀವಿ. ಇವಾಗ ಏನೈತಿ, ನಿಮ್ದು ಮೇಜರ್ ಏರಿಯಾ ಐತಿ, ಎಲೆ ಇರೋದ್ರಿಂದ, ಈ ಬೀಟಲ್ ವೈನ್ ಇರೋದ್ರಿಂದ ಇದ್ರಲ್ಲೂ ನಿಮ್ಗೆ ಟ್ರಯಲ್ ಕೊಡ್ತೀವಿ ನಾವು. ನೀವು ನೋಡ್ರಿ ವ್ಯತ್ಯಾಸ. ಅಂದ್ರೆ ಇವಾಗ ನಾವು ರೋಗ ಎಲ್ಲೈತಲ್ಲ ಅಲ್ಲೂ ಟ್ರಯಲ್ ಮಾಡ್ತೀವಿ. ಇವರೆಲ್ಲ ನಾವು ನಗೇಂದ್ರ ಸರ್ ನಾವು ವಿಸಿಟ್ ಮಾಡಿದ್ವಿ ತೋಟನ. ಅವ್ರ ತೋಟಕ್ಕೆ ಈಗ ಇಳಿಸಕ್ ಟೈಮ್ ಬಂದಿದೆ, ಅದಕ್ಕೆ ನಾವು ಇದು ಒಂದು ಬ್ಯಾಗ್ ಮೇಜರ್ ಟ್ರಯಲ್ ಮಾಡ್ತೀವಿ. ಎಲ್ಲೆಲ್ಲಿ ಎಷ್ಟು ಐತಿ ನೀವು ಬಂದು ಡೈಲಿ ನೋಡ್ಕೊಂಡು ಹೋಗ್ರಿ. ಅವಾಗ ಅದು ಏನ್ ವ್ಯತ್ಯಾಸ ಆಗುತ್ತ ಅಂದ್ರೆ ಬೇರ್ಗಳಾಗಿರ್ಲಿ ಅಥವಾ ರೋಗದೊಳಗೆ ಏನ್ರ ಕಡಿಮೆ ಆಗುತ್ತೆ ಅಂದಾಗ ನಿಮ್ಗ ಗೊತ್ತಾಗ್ಬಿಡುತ್ತೆ, ಆಟೋಮೆಟಿಕ್ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಯಾವ್ದನ್ನು ನೋಡ್ಲಾರ್ದನ್ನ ಯಾವ್ದನ್ನು ಇದು ಮಾಡಕ್ ಆಗಲ್ಲ. ನೋಡೋಣ. ನೀವ್ ಇಲ್ಲಿ ನೋಡ್ಬೋದು, ಈ ಪಾಂಪ್ಲೆಟ್ಸ್ ಅಲ್ಲಿ ಸ್ಕ್ಯಾನರ್ ಐತಿ.
ಇದೇನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದೊಳಗ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರೈತರದ್ದು ನಾವು ಸಪರೇಟ್ ಆಗಿ ವಾಟ್ಸ್ಆಪ್ ಗ್ರೂಪ್ ಇದು ಮಾಡಿದೀವಿ. ಅದರಲ್ಲಿ ರೈತರು ತಮ್ಗೆ ಏನಾದ್ರು ವ್ಯತ್ಯಾಸ ಅನ್ಸಿದ್ರೆ ಅಥವಾ ಇಳುವರಿಯಲ್ಲಿ ರೋಗದಲ್ಲಿ ಏನಾದ್ರು ಕಡಿಮೆ ಆಯ್ತು, ಭೂಮಿಯಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತಂದ್ರೆ ಅವರು ತಮ್ಮ ಅನುಭವವನ್ನ ವಾಟ್ಸ್ಆಪ್ ಮುಖಾಂತರ ಶೇರ್ ಮಾಡ್ಕೊಂತಿರ್ತಾರೆ. ಅದ್ರ ಮುಖಾಂತರ ಆರ್ಡರ್ ಕೂಡ ನೀವು ಪ್ಲೇಸ್ ಮಾಡ್ಬೋದು. ಅದೇನಪ್ಪಾ ಅಂದ್ರೆ ಇಲ್ಲಿ ಜಸ್ಟ್ ನೀವು ಗೂಗಲ್ ಲೆನ್ಸಿಗೆ ಹೋಗಿ ಇಲ್ಲಿ ಸ್ಕ್ಯಾನ್ ಮಾಡಿದ್ರಿ ಅಂದ್ರೆ ಅದು ಡೈರೆಕ್ಟ್ ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗುತ್ತೆ. ಏನೋ ಅನುಕೂಲಗಳೇನು, ಆಮೇಲೆ ನಾವು ಯಾವ ತರ ನಾವು ಬಯೋಚಾರ್ನ ಬಳಸಿದ್ರೆ ನಮ್ಮ ಕೃಷಿನ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಒಂದೆರಡು ಮಾತು ಹೇಳ್ತಾರೆ. ಅವರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ನಾವು ಕನ್ನಡದಲ್ಲಿ ನಿಮ್ಗೆ ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ತೀವಿ. Yep. I can quickly introduce myself. My name is Marcel. I worked in the biochar context for 6 years, more on the global scale context, but mainly in Germany and the European context. Sorry, not used to that. So I work with biochar since 6 years, mostly in the global context within the European Union, but also we do projects in Latin America and other Asian countries like Japan, India, and also in African context. And what we've seen doing a lot of tests and trials, that biochar is actually most effective in arid and semi-arid soils, so very dry soils, soils that have a high clay content. But also in Europe, where you have generally more fertile, more wet soils, you often have an added benefit of the biochar application with disease prevention, because it improves the overall soil environment, and you have a different microbiological milieu, you have more water content in general. So especially with vineyards, where we have problems with vineyard diseases, also fungi, but also bacterial diseases, that it actually can increase the yield quite a lot and reduce the overall amount of diseases and fungi that you have in vineyards, especially in the French, American, and German context. We have tested this quite a lot. So my assumption would be that you also can transfer this kind of knowledge and disease prevention and disease control aspect of the biochar to Indian soils and local fungi and local diseases. So what we mainly do is the carbon credit trading. So we basically calculate the climate impact of the biochar usage, do the tracking, and try to get an additional funding and additional financing into the global biochar market. 6 ವರ್ಷಗಳ ಕಾಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಬೇರೆ ಬೇರೆ ಮಣ್ಣು, ಅಂದ್ರೆ ಈಗ ಇಲ್ಲಿ ಕೆಂಪು ಮಣ್ಣಿದೆ, ಎರಿ ಮಣ್ಣು ಇರ್ತದೆ, ಆ ತರ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತರದ ಮಣ್ಣು ಇರ್ತದೆ. ಅದ್ರ ಮೇಲೆ ಬಯೋಚಾರ್ನ ಅವರು ಹಾಕಿ, ಬಯೋಚಾರಿಂದ ಏನ್ ನೀರ್ ಹಿಡಿದಿಟ್ಕೊಳ್ಳೋ ಶಕ್ತಿ, ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ, ಜೊತೆಗೆ ನಾವೇನ್ ಹೇಳಿದ್ವಲ್ಲ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡುತ್ತೆ ಅಂತ, ಅದ್ ಯಾವ ಮಟ್ಟಕ್ಕೆ ಅದು ಇಂಪ್ರೂವ್ ಮಾಡುತ್ತೆ. ಆಮೇಲೆ ಇವಿಷ್ಟೇ ಅಲ್ಲದೆ ಮತ್ತೆ ಬೇರೆ ಬೇರೆ ಏನು ಉಪಯೋಗಗಳಿದೆ ಬಯೋಚಾರ್ ಹಾಕೋದ್ರಿಂದ ಅನ್ನೋದನ್ನ ಅವ್ರು ಸಂಶೋಧನೆ ಮಾಡಿದ್ದಾರೆ. ಹಾಗೂ ಅವರು ಇಂಡಿಯನ್ ಅಗ್ರಿಕಲ್ಚರ್ ಯಾವ ತರ ನೋಡ್ತಾರ ಅಂದ್ರೆ, ಇದನ್ನ ಬಯೋಚಾರ್ನ ಇಂಡಿಯನ್ ಅಗ್ರಿಕಲ್ಚರ್ ಅಲ್ಲಿ ನಮ್ಮ ಇಂಡಿಯನ್ ಸಾಯಿಲ್ಗೆ ಬಳಸೋದ್ರಿಂದ ಇವೆಲ್ಲ ನೀರ್ ಹಿಡಿದುಕೊಳ್ಳೋ ಶಕ್ತಿ, ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ, ಜೊತೆಗೆ ರೋಗ ನಿರೋಧಕ ಶಕ್ತಿ, ಇದೆಲ್ಲ ಬಯೋಚಾರ್ ಹಾಕೋದ್ರಿಂದ ಒಂದು ಸಸ್ಯಗಳಿಗೆ, ಪ್ಲಾಂಟ್ಗಳಿಗೆ ಬರೋದ್ರಿಂದ ರೈತರ ಆದಾಯನ ಇಂಪ್ರೂವ್ ಮಾಡಬಹುದು. ಇಂಡಿಯನ್ ಅಗ್ರಿಕಲ್ಚರ್ ಅಲ್ಲಿ ಇದನ್ನ ಅಡಾಪ್ಟ್ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ, ಆಮೇಲೆ ನೀವು ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ ನೀರಿನ ಉಳಿತಾಯನೂ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಆದಾಯ ಮತ್ತೆ ನಿಮ್ಮ ಇಳುವರಿನೂ ಜಾಸ್ತಿ ಆಗುತ್ತೆ ಅಂತ ಅವರು ಇಷ್ಟೊತ್ತವರೆಗೂ ಹೇಳಿದ್ರು. ಅದನ್ನ ನಾನು ಕನ್ನಡದಲ್ಲಿ ನಿಮ್ಗೆ ಹೇಳ್ತೀನಿ. ಇಲ್ಲಿ ಹಾಕಿದಿರಲ್ವಾ ಆಲ್ರೆಡಿ ನೀವು ಬಣ್ಣ. The root bowl will be here only. It will be concentrated, the fresh root. ಬೇರುನು ಚೆನ್ನಾಗಿ ಬಂದಿದೆ. In oil palm, it will grow like more in 3 to 4 meters until 3 to 4 ಚಲೋ meters. ಬಂದಿದೆ ಅಂತ But in Aragonite, it will be ನಾವು ಹಾಕದಿನ around ಇದನ್ನ 1 ಬಗ್ಸಿದ್ರಿ, to 1.5 ಬೇರೆ meters. ಕಾಣಂಗಿದ್ದಿಲ್ಲ. Yeah, very ಹೊಸ compact. ಬೇರಲ್ವಾ? That's why the spacing is very less in Aragonite. 1 ಫೀಟ್ ಬಿಟ್ಟು ಬಗ್ಸಿ ನಂದೀಶ್ ಸರ್ ಬಂದಿದ್ರಲ್ಲ, ಇಲ್ಲಿ ಬೇರೆ ಯಾವ್ದು ಕಾಣಂಗಿದ್ದಿಲ್ಲ ನಾವು ಹಾಕುವಾಗ. ಇವತ್ತು 2.5 ಮಂತ್ ಆಗಿದೆ. ಆ 2.5 ಮಂತ್ ಅಲ್ಲಿ ಇಷ್ಟು ಬೇರೆ ಉತ್ಪಾದನೆ ಜಾಸ್ತಿ ಕಾಣುತ್ತಿದೆ ಅಲ್ಲ, ಹಂಗಾಗಿ ಬೇರೆ ಚೆನ್ನಾಗಿದೆ. ಎಷ್ಟು 2 ತಿಂಗಳ 2.5 ಮಂತ್ ಆಗಿದೆ. ಇದು ಇನ್ನೊಂದ್ ಟೈಮ್ ಹಾಕ್ರಿ, ಇದು ಹೆಂಗ್ ಹಾಕ್ಬೇಕು ಅಂತ ಇಲ್ಲಿ ನೋಡ್ರಿ, ಇದು ಮೊದ್ಲೇ ಅಪ್ಲೈ ಮಾಡಿರೋದು ಬಯೋಚಾರ್ ಇನ್ನ ಇಲ್ಲೇ ಇದೆ. ಇದು ನಿಮ್ಗೆ ಎಷ್ಟು ವರ್ಷ ಆದ್ರೂ ಇದು ಇಷ್ಟೇ ಇರುತ್ತೆ, ಇದು ಎಲ್ಲೂ ಹೋಗಲ್ಲ. ಇದು ನಿಮ್ ಸಾಯಿಲ್ ಅಲ್ಲಿ ಕರಗ್ ಹೋಗಲ್ಲ. ಇದು ಇರೋದ್ರಿಂದ ಏನಾಗುತ್ತೆ, ಇದ್ರಲ್ಲೇ ನೀರ್ ಹಿಡ್ಕೊಳ್ಳುತ್ತೆ. ಇದ್ರಲ್ಲಿ ನಿಮ್ ಫರ್ಟಿಲೈಸರ್ ಅಪ್ಲೈ ಮಾಡಿರೋದು ಏನಿರುತ್ತೆ, ನೀವು ಪೋಷಕಾಂಶಗಳೆಲ್ಲ ಹಿಡ್ಕೊಂಡಿರುತ್ತೆ. ಇದು ಇಡ್ಲಿ ತರಾನೇ ಇರುತ್ತೆ ಇದ್ರಲ್ಲಿ. ನಮ್ಮೂರಲ್ಲಿ ಇಡ್ಲಿ ಅನ್ನೋದಕ್ಕೆ ರೈತರಲ್ಲಿ ಇದು ಕೇಳೋದು ಏನಂದ್ರೆ, ನಾನು ಮೇಡಮ್ ಅಲ್ಲ ಅದೇ ನೀವು ಇಡ್ಲಿ
ಇಲ್ಲಿ ನಮ್ಮೂರಲ್ಲಿ ಇದೆಯಲ್ಲ ಸರ್ ಈಗ ಇಟ್ಟಂಗಿ ಜಿಕ್ಚಾಲಿ ಸಾಕ್. ಕಟಾವ್ ಮಾಡ್ತಾ ಇದಾರೆ. ಅವರು ಇಡ್ಲಿನೇ ಮಾಡ್ತಾರೆ. ಇಡ್ಲಿನೇ ಮಾಡ್ತಾರ್ರಿ. ಅಲ್ಲ, ನಿಮಗೆ ಕನ್ಫ್ಯೂಸ್ ಇರೋದು ಅದು ಈ ಇಡ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಭಯಾಚಾರ ಕನ್ಫ್ಯೂಸ್ ಆಗ್ಬೇಡಿ. ಮಹಾರಾಷ್ಟ್ರದಲ್ಲಿ ತಂದೂರಿ ರೊಟ್ಟಿ ಇವಾಗ ತುಂಬಾ ಸೇಲಿಂಗ್ ಇದೆ. ಆಮೇಲೆ ಇಟ್ಟಂಗಿ ಬೆಟ್ಟಿ ಜಾಸ್ತಿ ಅದು ಇದೆ. ಬೇರೆ. ಇದನ್ನ ಅಲ್ಲಿ ಕಳಿಸ್ತಾ ಇದಾರೆ. ಜಿಕ್ಚಾಲಿ ಕಟ್ಟಿಗೆಯಿಂದ ಏನು ಮಾಡಕ್ ಆಗಲ್ಲ. ಅದೇ ರೈತರಲ್ಲಿ ಇಡ್ಲಿ ಅನ್ನೋದೇ ಒಂದು ಎರಡು ಬೇರೆ ಬೇರೆ ರೀ. ಬೇರೆ. ಬಯಚಾರು ಮತ್ತೆ ಇಡ್ಲಿಗೂನು ವ್ಯತ್ಯಾಸ ಐತಿ. ವ್ಯತ್ಯಾಸ ಇದೆ. ಏನಪ್ಪ ಜನಕ್ಕೆ ಹೆಂಗಾಗಿದೆ ಅಂದ್ರೆ ಇಡ್ಲಿನೇ ಅದನ್ನು ಒಂದೇ ಮೆಥಡ್ ಅಲ್ಲಿ ಮಾಡಿದ್ರೆ ಏನಂದ್ರೆ ತಾಪಮಾನ ಟೆಂಪರೇಚರ್ ಅಂತ ಏನ್ ಹೇಳ್ತೀವಲ್ಲ, ಇದನ್ನ ಪ್ರಿಪೇರ್ ಮಾಡಕ್ ಟೆಂಪರೇಚರ್ ಬಹಳ ಬೇಕಾಗುತ್ತೆ. ಅದನ್ನ ಕಡಿಮೆ ಇದ್ರೊಳಗೆ ಮಾಡ್ತೀವಿ ಸರ್. ಇದು ನಾವು ಪ್ಲಾಂಟ್ ವೇಸ್ಟ್ ಮೆಟೀರಿಯಲ್ ನಾವು ಇವಾಗ ಮಾಡ್ತಿರೋದು ಮೆಕ್ಕೆಜೋಳದ ಬೆಂಡ್. ಅದರಿಂದ ಮಾಡ್ತಾರೆ. ಇದ್ರ ಜೊತೆಗೆ ನಾವು ಬರೀ ಅದು ಅನ್ನೋದ್ಕಿಂತ ಇದ್ರ ಜೊತೆ ಬೇರೆ ಬೇರೆ ಪೋಷಕಾಂಶಗಳು ಎನ್ರಿಚ್ ಮಾಡಿರ್ತೀವಿ. ನಿಮ್ಗೇನೀಗ ನಾವು ಅವಾಗ್ಲೇ ಕೇಳಿದ್ರೆ ಟ್ರೈಕೋಡರ್ಮ ಆಗಿ ಸುಡೋವನ್ ನಿಮ್ಗೆ ಸಿಗಲ್ಲ ಅಂತಂದ್ರೆ ಅದ್ರ ಆಲ್ರೆಡಿ ಎನ್ರಿಚ್ ಮಾಡಿರ್ತೀವಿ. ಇದ್ರಲ್ಲಿದ್ದಾಗ ಏನಾಗುತ್ತೆ, ಅದು ಇನ್ನ ಬೆಳೆಯುತ್ತೆ. ಅವು ಮೈಕ್ರೋ ಆರ್ಗನ್ಸ್ ಏನಿರ್ತವೆ, ಸೂಕ್ಷ್ಮಾಣು ಜೀವಿಗಳು ಏನಿರ್ತವೆ, ಅವು ಬೆಳಿತಾವೆ. ಇದ್ರಲ್ಲಿ ಸರ್ಕಾರಿ ಗೊಬ್ಬರ ಹಾಕ್ತೀನಿ ಅಂದ್ರೂ ಇದಕ್ಕೆ ಒಮ್ಮೆರೇನೆ ಕೊಡಲ್ಲ. ಇದ್ರಲ್ಲಿ ಹಿಡಿದಿಟ್ಕೊಳುತ್ತೆ. ಹಿಡಿದಿಟ್ಕೊಳ್ಳುತ್ತೆ. ನೀವು ಯೂರಿಯಾ ಅದೇನ್ ಹಾಕ್ದಾಗ ಏನಾಗುತ್ತೆ, ಅರ್ಧ ಕರಗ್ ಬಿಟ್ಟು ಹೋಗ್ಬಿಡುತ್ತೆ. ಅದು ನಿಮ್ಗೆ ಅದು ಗಿಡಗಳಿಗೆ ಸಿಗೋದೇ ಇಲ್ಲ. ಬಟ್ ಇದು ಹಂಗ ಆಗಕ್ ಬಿಡಲ್ಲ. ಇದ್ರಲ್ಲಿ ಹಿಡ್ಕೊಂಡು ಏನಾಗುತ್ತೆ, ಯಾವಾಗ ಗಿಡಗಳಿಗೆ ಬೇಕೋ ಅದು ರೂಟ್ ಹತ್ರದಿಂದ ತಗೊಳಕ್ಕೆ ಇದು ಸಹಾಯ ಮಾಡುತ್ತೆ. ಅದು ರೂಟ್ ಇದು ಇವಾಗ ನೋಡ್ರಿ, ನೀವು ನೀರ್ ಹಾಕಿದ್ರೆ ಅಲ್ಲಿ ಒಂದು ಮಾಡೆಲ್ ಐತಿ, ತೋರಿಸ್ತಾರೆ ಹೆಂಗ್ ನೀರ್ ಹಿಡ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು. ಮತ್ ಸರ್ ಹೇಳಿದ್ರಲ್ಲ ಅದು ಟ್ರೈಕೋಡರ್ಮ ಅದೆಲ್ಲ ಅವೇನ್ ಮೇನ್ ಅಂದ್ರೆ ಮಣ್ಣಾಗ ಇರ್ತಕ್ಕಂಥ ರೋಗನ ಕಡಿಮೆ ಮಾಡಕ್ ಅವು ಸಹಾಯ ಮಾಡ್ತಾವ. ಅದಕ್ಕೆ ನೋಡ್ರಿ, ನೀವು ಹಿಡದೇ ಗೊತ್ತಾಗುತ್ತೆ ನೀವು ಎಷ್ಟು ಮಾಯಿಶ್ಚರ್ ಇದೆ ಅಂತ. ಇಡ್ಲಿ ಬೇರೆ, ಬಾಯ್ಚಾರ್ ಬೇರೆ. ಆ ಕಟ್ಟಿಗೆಯಿಂದ ಇದು ಮಾಡಕ್ ಬೇರೆ ಆಗ್ತಾರ. ಅಂದ್ರೆ ಮಾಡೋ ವಿಧಾನನೂ ಬೇರೆ ಆಗುತ್ತೆ. ಅಂದ್ರೆ ಒಂದೇ ಪೈರೋಲಿಸಿಸ್ ಅನ್ನೋ ಒಂದ್ ಮೆಥಡ್ ಇಂದ ಮಾಡ್ತೀವಿ. ಅಂದ್ರೆ ಗಾಳಿ ಹೋಗ್ಲಾರ್ದಂತ ಒಂದು ಸ್ಥಿತಿಯಲ್ಲಿ ಇದನ್ನ ತಯಾರು ಮಾಡ್ತಾರೆ. ಆದ್ರೆ ಅದನ್ನ ಸುಡ್ಬೇಕಾದ್ರೆ ಒಂದು ತಾಪಮಾನ ಟೆಂಪರೇಚರ್ ಇರುತ್ತೆ. ಇದ್ರದ್ದು ಟೆಂಪರೇಚರ್ ಏನಪ್ಪ ಜಾಸ್ತಿ ಇರುತ್ತೆ, ಅದ್ರದ್ದು ಏನಪ್ಪ ಟೆಂಪರೇಚರ್ ಕಡಿಮೆ ಇರುತ್ತೆ. ಅದನ್ನ ನಾವು ಅಗ್ರಿಕಲ್ಚರ್ ಕೃಷಿಗೆ ರೆಕಮೆಂಡ್ ಮಾಡಲ್ಲ, ಯಾರು ರೆಕಮೆಂಡ್ ಮಾಡಲ್ಲ. ಇಷ್ಟು ಪೂರ್ತಿಯಾಗಿ ಏನ್ ಫಂಕ್ಷನ್ ಅಲ್ಲಿ ಏನ್ ಹೇಳಿದ್ವಪ್ಪ ಅಂತಂದ್ರೆ, ಇದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಐತಿ, ನೀರ್ ಹಿಡ್ಕೊಳ್ಳೋ ಪ್ರಮಾಣ ಜಾಸ್ತಿ ಐತಿ ಅಂತ ಹೇಳ್ತಿದೀವಿ. ಈ ಮಾಡೆಲ್ ಏನ್ ತೋರ್ಸ್ಕೊಡುತ್ತೆ ಅಂದ್ರೆ ಯಾವ ರೀತಿಯಾಗದು ನೀರ್ ಹಿಡ್ಕೊಳ್ಳುತ್ತೆ, ಮತ್ತೆ ನಾವು ಗೊಬ್ಬರ ಹಾಕಿದಾಗ ಯಾವ ರೀತಿಯಾಗದು ಬೆಳೆಗೆ ಬೇರ್ಗಳಿಗೆ ಸಿಗುತ್ತಾ ಅಂತ ತೋರಿಸುತ್ತೆ. ಇವಾಗ ನಾವು ಒಂದು ಬಾಕ್ಸ್ ಅಲ್ಲಿ ಏನ್ ಮಾಡಿವಪ್ಪ ಅಂದ್ರೆ ಸಮ ಪ್ರಮಾಣದಾಗ ಮಣ್ಣು ಹಾಕಿದೀವಿ, ಸಮ ಪ್ರಮಾಣದಾಗ ನೀರನ್ನು ಹಾಕಿದೀವಿ. ಆದ್ರೆ ಈ ಒಂದು ಬಾಕ್ಸ್ ನೊಳಗೆ ಏನಪ್ಪಾ ಅಂತಂದ್ರೆ ಬಯಚಾರು ಮತ್ತೆ ಮಣ್ಣನ್ನ ಮಿಕ್ಸ್ ಮಾಡಿದೀವಿ. ಇಲ್ಲಿ ಬರೀ ಮಣ್ಣನ್ನ ಹಾಕಿದೀವಿ. ಇದ್ರ ವ್ಯತ್ಯಾಸ ಏನಂದ್ರೆ, ಇವಾಗ ನಾವು ಮಣ್ಣು ಬಯಚಾರ್ ಎರಡು ನೀರ್ ಹಾಕಿದಾಗ, ಇಲ್ಲಿ ನಾವು ನೀರ್ ಹಾಕಿದಾಗ ಡೈರೆಕ್ಟ್ ಆಗಿ ಇಲ್ಲಿ ಏನಪ್ಪಾ ಅಂದ್ರೆ ನೀರ್ ಕೆಳಗ್ ಬಂದಿಲ್ಲ. ಇಲ್ಲಿ ನೋಡಿ, ನೀವು ಆಗ್ಲೇ ಹೇಳಿದ್ರಿ ಇಲ್ಲಿ ಜಸ್ಟ್ ನೀರ್ ಕೆಳಗ್ ಬರಾಕತ್ತೈತಿ ಅಂತ ಅಂದ್ಬಿಟ್ಟು. ಇವಾಗ ನಾವು ಭೂಮಿಗೆ ಇರಿಗೇಷನ್ ಮಾಡಿದಾಗ ಪಟ್ಟಕ್ಕೆ ನೀರ್ ಹಾಕಿದಾಗ ಪೂರ್ತಿ ಕೆಳಗ್ ಹೋಗ್ಬಿಡುತ್ತದೆ. ಅಂದ್ರೇನು ನಮ್ ಬೇರ್ಗಳು ಎಷ್ಟ ಬಾಳ ಆದ್ರೆ ಇಷ್ಟ ಅಡಿ ಒಳಗೂ ಇರ್ಬೋದು. ಬೇರ್ಗಳು ಅಂದ್ರೆ ನೀರ್ ಹಿರ್ಕೊಳಕ ಜಾಸ್ತಿ ಆಳ ಹೋಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲಾ ಆನಿಮಲ್ಸ್ ಅವು ಬೆಳೆದ್ರಿಂದ. ಮತ್ತೆ ಇಲ್ಲಿ ನೋಡಿದ್ರೆ ಅಡಿಕೆ ಬೇರ್ಗಳೆಲ್ಲ ಮೇಲೆನೆ ಇರ್ತಾವ. ಇದೇನ್ ಮಾಡುತ್ತೆ ಅಂದ್ರೆ ಪೂರ್ತಿ ನೀರ್ ಕೆಳಗ್ ಹೋಗ್ಬಿಡ್ತು. ಅಥವಾ ನಾವೇನಾದ್ರೂ ಗೊಬ್ಬರ ಹಾಕಿದ್ವಿ ಅಂದ್ರೆ ಅದು ಎಲ್ಲಾ ನೀರ್ ಜೊತೆ ಕರಗ್ಬಿಟ್ಟು ಗೊಬ್ಬರನು ಪೂರ್ತಿ ಕೆಳಗ್ ಹೋಗ್ಬಿಡುತ್ತೆ. ಅವಾಗ ಕರೆಕ್ಟ್ ಆಗಿ ಬೇರ್ಗಳಿಗೆ ಸಿಗಲ್ಲ. ಆದ್ರೆ ಅದೇ ನಾವು ಬಯಚಾರ್ ಹಾಕಿದ್ವಿಪ್ಪ ಅಂತಂದ್ರೆ ಇದು ವಾಟರ್ ನೀರ್ನ ಹಿರ್ಕೊಳ್ಳೋದ್ರಿಂದ ಏನಾಗುತ್ತೆ, ಇವಾಗ ನಾವು ಗೊಬ್ಬರ ಹಾಕಿದ್ವಿ ಅಂದ್ರೆ ಅಲ್ಲೇ ಮ್ಯಾಗ್ ನೀರ್ ಏನ್ ಇರಿಗೇಷನ್ ಕೊಡ್ತೀವಲ್ಲ, ಆ ಗೊಬ್ಬರಗಳು ಅಲ್ಲೇ ಕರಗ್ಬಿಟ್ಟು ಅಲ್ಲೇ ಬೇರಿಗೆನೆ ಇಮಿಡಿಯೇಟ್ ಆಗಿ ಬೇರಿಗೆ ಯಾವಾಗ ಬೇಕು ಅವಾಗ ತಗೊಳುತ್ತೆ, ಅವಾಗ ಜಲ್ದಿನೇ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇದು ಮೇಜರ್ ಆಗಿ ವಾಟರ್ ನೀರ್ನ ಹಿರ್ಕೊಳ್ಳೋ ಪ್ರಮಾಣ ಜಾಸ್ತಿ ಆಗೋದಲ್ದ, ನಾವ್ ಯಾವ ರೀತಿಯಾಗಿ ಗೊಬ್ಬರ ಕೊಟ್ಟಾಗ ಇದೇನ್ ಮಾಡುತ್ತೆ, ನಮ್ದು ಬೆಳೆಗೆ ಬೇರಿಗೆ ಜಲ್ದಿ ಸಿಗಾಕ ಇದು ಸಹಾಯ ಮಾಡುತ್ತೆ. ಇದ್ರದ್ ಮಾಡೆಲ್ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆ ತೋರಿಸಿದ್ದು ನಾವ್ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡೋದೇ ಬೇರೆ, ಜಸ್ಟ್ ಹೇಳೋದೇ ಬೇರೆ ಆಗುತ್ತೆ. ಅದ್ರ ಸಲುವಾಗಿ ಇಲ್ಲಿ ನಾವು ಯಾವ ರೀತಿಯಾದ ನೀರ್ ಹಿರ್ಕೊಳ್ಳುತ್ತೆ ಅಂತ ತೋರಿಸಿದ್ವಿ. ಇದನ್ನ ಸರ್ ಏನಾದ್ರು ಹೇಳ್ತೀರಾ? ಅವಾಗ ಒಂದೊಂದ್ ಟೈಮ್ನಾಗ ಈ ಸರಿ 2-3 ವರ್ಷ ಮಳೆ ಆಯ್ತು, ಚೊಲತ್ನಾಗ ಇದಾಗುತ್ತೆ. ಒಂದೊಂದ್ ಟೈಮ್ ಮಳೆ ಇರುದಿಲ್ಲ, ಬರಗಾಲ ಎಲ್ಲ ಬಿದ್ದ್ಬಿಡುತ್ತೆ. ಆ ಟೈಮ್ನಾಗ ಈ ಬಾಯಚಾರ ಏನ್ ಮಾಡುತ್ತೆ ಅಂದ್ರೆ, ಇವಾಗ ನಾವು ಒಂದ್ ವಾರ ಬಿಟ್ಟು 15 ದಿನ ಬಿಟ್ಟು ನೀರ್ ಕೊಟ್ಟನಂದ್ರು ಕೂಡ ನೀರ್ ಹಿರ್ಕೊಂತಂದ್ರೆ ಇದು ಅವಾಗ ಆಟೋಮೆಟಿಕ್ ನಮ್ದೇನ್ ನೀರಿಂದ ಕಡಿಮೆನೆ ಬಿದ್ದ್ಬಿಡುತ್ತೆ. ಇವಾಗ ನಾವೇನ್ ಬೋರ್ವೆಲ್ ಫುಲ್ ಪೂರ್ತಿ ಆಳಕ್ಕೆ ಆಗ್ತಿದೆ. ಅಂತರ್ಜಲ ಮಟ್ಟದ ನೀರಿನ ಬಗ್ಗೆ ಓದಿರ್ತೀರಿ. ಯಾವಾಗ ಅಂತರ್ಜಲ ಮಟ್ಟ ಪೂರ್ತಿ ನಾವು ಆಳವಾಗಿ ಬೋರ್ ಹಾಕಕ್ ಸ್ಟಾರ್ಟ್ ಮಾಡಿದ್ಬಿಟ್ವಿ ಅಂದ್ರೆ ಏನಾಗುತ್ತೆ, ಅಂತರ್ಜಲ ಮಟ್ಟ ಹೋಯ್ತಂದ್ರೆ ಮುಂದಿನ ನೀರ್ ಸಿಗಲ್ಲ. ಆದ್ರೆ ಇದನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಕಡಿಮೆ ಪ್ರಮಾಣದೊಳಗೆ ನಮ್ ಬೆಳೆಗೆ ನೀರ್ನ ಕೊಡ್ಬೋದು, ಅದಕ್ಕೆ ಎಷ್ಟು ಬೇಕಷ್ಟು ರಿಕ್ವೈರ್ ಅಂತ ಅಂದ್ಬಿಟ್ಟು. ಅದ್ರ ಸಲುವಾಗಿ ನಾವು ಈ ಮಾಡೆಲ್ನ ಒಂದು ಪ್ರಾಯೋಗಿಕವಾಗಿ ನಿಮ್ಗೆ ತೋರಿಸ್ತಿರೋದು. ನಿಮ್ದೆಲ್ಲಾ ಸಮಯ ಬಿಟ್ಟು ನಮಗೋಸ್ಕರ ನಾವು ಕರೆದಿದ್ದಕ್ಕೋಸ್ಕರ ಬಂದು ನಿಮ್ದು ಎಲ್ಲಾ ಟೈಮಿಂಗ್ ಅಂದ್ರೆ ಸ್ಕೂಲ್ ಟೈಮ್ ಇರುತ್ತೆ, ಸ್ಕೂಲ್ ಟೈಮ್ ಮೀರಿನೂ ನಾವು ಫಂಕ್ಷನ್ ಮಾಡ್ತಿದ್ವಿ. ಅದಕ್ಕೆ ಪ್ರೌಢಶಾಲೆ ಎಲ್ಲ ಶಿಕ್ಷಕರ ಸಿಬ್ಬಂದಿ ವರ್ಗದವರಿಗೂ ಕೂಡ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ಈ ಮೇಜರ್ ಈ ಊರಿನ ಒಂದು ಗ್ರಾಮಸ್ಥರಿಗೂ ಕೂಡ ಇಕ್ವಿಲಿಬ್ರಿಯಂ ತಂಡದಿಂದ ಮತ್ತು ನೀರ್ಕಲೇಶ್ವರ ಟ್ರೇಡರ್ಸ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು.
ಸ್ವಲ್ಪ ಕಾರ್ಯಕ್ರಮದೊಳಗೆ ಸ್ವಲ್ಪ ಟೈಮ್ ಇದಾಯ್ತು, ಯಾಕಂದ್ರೆ ರೈತರು ಬರಾಕ ಅದಕ್ಕೆ ಇದಕ್ಕೆ ಸ್ವಲ್ಪ ಟೈಮ್ ತಗೊಂತು. ಆದ್ರೂ ನೀವು ಇಷ್ಟೊತ್ತನ ಸಮಾಧಾನದಿಂದ ನಾವು ಯಾವ ರೀತಿ ಅದು ನಮ್ದು ಒಂದು ಮಾಹಿತಿಗಳನ್ನ ತಗೊಂಡಿದ್ದೀರಿ. ಇದನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯೊಳಗೆ, ಯಾಕಂದ್ರೆ ಈಗಿನ ಮಕ್ಕಳೇ ಮುಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಂತಂದು ಹೇಳ್ತೀವಿ. ನಿಮ್ ಮನೆಯಲ್ಲಿ ನೀವು ಹೇಳ್ಬೇಕು ಈ ರೀತಿಯಾಗಿ. ಇವಾಗ ಸರ್ಕಾರಿ ಗೊಬ್ಬರ ರೊಕ್ಕನು ಖರ್ಚು ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಭೂಮಿ ಹಾಳಾಗ್ಬಿಡುತ್ತೆ ಅವನ್ನೆಲ್ಲ ಇದು ಮಾಡೋದ್ರಿಂದ. ಸೊ ನೀವ್ ಏನಾದ್ರು ನಿಮ್ ಪೇರೆಂಟ್ಸ್ಗೆ ಗೈಡ್ ಮಾಡಿದ್ರಿ ಅಂದ್ರ, ನೋಡ್ರಿ ಹಿಂಗ್ ಬಂದಿದ್ರು ಇಂಥ ಕಂಪ್ನಿಯವರು ಹಿಂಗ್ ಹೇಳಾಕತ್ತಾರ, ಮತ್ ನೀವ್ ಹೇಳಿದ್ರಿ ಎಲೆ ಬೆಳಿ ಜಾಸ್ತಿ ಬೆಳಿತೀರಿ, ಅದ್ರೊಳಗ್ ರೋಗಗಳು ಬರ್ತಿದಾವು, ನಮ್ ಕಂಟ್ರೋಲ್ ಆಗ್ತಿಲ್ಲ, ಎಲೆ ಕಡಿಮೆ ಆಗ್ತಿದೆ, ನಾವೆಲ್ಲ ಕಟಾವ್ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ನೀವೇನಾದ್ರು ನಿಮ್ ಪೇರೆಂಟ್ಸ್ಗೆ ನಿಮ್ಗೆ ಏನ್ ಅರ್ಥ ಮಾಡ್ಕೊಂಡಿದ್ದೀರಲ್ವಾ ಬಯೋಚಾರ್ ರಿಲೇಟೆಡ್, ಆ ರೀತಿಯಾಗಿ ನೀವು ಅಲ್ಲಿ ಮಾಹಿತಿ ಹೇಳ್ಬೋದು. ಇನ್ನು ನಮ್ದು ಬ್ರಾಂಚ್ ಬಂದು ಬೆಂಗಳೂರಲ್ಲಿ ಇರೋದು ಸರ್, ಬಟ್ ನಾವು ಆಲ್ ಓವರ್ ಕರ್ನಾಟಕದಾಗ ಏನಪ್ಪಾ ಅಂದ್ರೆ ಎಲ್ಲಾ ಹಳ್ಳಿಗಳಿಗೂ ಸಪ್ಲೈ ಐತಿ. ಅದ್ರದ್ದೇನಿಲ್ಲ ಅಂದ್ರೆ ನಾವು ಬೇರೆ ಬೇರೆ ಕಡೆ, ಇವಾಗ ನಮ್ದು ಕಂಪ್ನಿ ಬಂದು ಬಯೋಚಾರ್ ಪ್ರೊಡಕ್ಷನ್ ಇಲ್ಲಿ ಇದು ಗದಗ ಮುಂಡೂರಿಗೆ ಐತಲ್ಲ ಅಲ್ಲೈತಿ. ಇಲ್ಲಿಂದ ಒಂದ್ 2-3 ತಾಸೊಳಗ ಸಿಗುತ್ತೆ. ಬೇಕಾದ್ರೆ ಯಾವಾಗಾರ ಇದ್ದಾಗ ಅಲ್ಲಿ ಹೋಗಿ ನೋಡ್ಕೋಬಹುದು ಅಂದ್ರೆ ಯಾವ ರೀತಿ ಇದಾಗುತ್ತೆ. ಇಲ್ಲಿಂದ 70 ಕಿಲೋಮೀಟರ್ 80 ಕಿಲೋಮೀಟರ್.